ನಮಸ್ತೆ. ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಪಿಕ್ಚರ್ ರಿಲೀಸ್ಗೂ ಮುನ್ನ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಿರುವಂತಹ ಕನ್ನಡ ಮತ್ತು ತುಳು ಭಾಷೆಯ ಸಿನಿಮಾ ಪಿಕ್ಚರ್ ಅಂದ ತಕ್ಷಣ ಈಗ ನಮ್ಗೆ ನೆನಪಾಗೋದು ಶಿಲ್ಪಾ ಗಣೇಶ್. ಹೌದು, ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ತಮ್ಮ ಪ್ರೊಡಕ್ಷನ್ ಹೌಸ್ನಿಂದ ಒಳ್ಳೊಳ್ಳೆಯ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಆದರೆ ಅವ್ರಿಗೆ ಕನಸಿತ್ತು ತುಳು ಸಿನಿಮಾ ಮಾಡಬೇಕು ಅಂತ. ತುಳು ಸಿನಿಮಾ ಇದೀಗ ಕನ್ನಡದಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ ಅನ್ನೋದು ಒಂದು ಹೆಮ್ಮೆಯ ಸಂಗತಿ. ಈಗಾಗಲೇ ರಿಲೀಸ್ ಆಗಿರುವಂತಹ ಹಾಡುಗಳು, ಸಣ್ಣ ಪುಟ್ಟ ತುಣುಕುಗಳು ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಾ ಇದೆ. ಇದೇ ಜುಲೈ 24ಕ್ಕೆ ಪಿಕ್ಚರ್ ಸಿನಿಮಾ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಗೆ ಗೊತ್ತೇ ಇದೆ, ಇತ್ತೀಚೆಗೆ ಶಿಲ್ಪಾ ಗಣೇಶ್ ಅವರು ಪಿಕ್ಚರ್ ಸಿನಿಮಾಗೆ ಹಾಡೋದ್ರ ಮೂಲಕ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿದ್ರು. ಅವ್ರನ್ನ ಕೇಳ್ತಾ ಇದ್ದೆ, ಮೇಡಮ್ ನಾನು ನಿಮ್ಮನ್ನ ಇಂಟರ್ವ್ಯೂ ಮಾಡಬೇಕು, ಯಾವಾಗ ಸಿಗ್ತೀರಾ ಅಂತ ಹೇಳಿ. ಫೈನಲಿ ಇದೀಗ ಸಮಯ ಕೂಡಿ ಬಂದಿದೆ. ನನ್ನ ಜೊತೆ ಶಿಲ್ಪಾ ಗಣೇಶ್ ಆ್ಯಂಡ್ ಇಡೀ ಪಿಕ್ಚರ್ ಚಿತ್ರತಂಡ ಇರುತ್ತೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಈ ಸಿನಿಮಾ ಹೇಗೆ ವಿಶೇಷವಾಗಿರುತ್ತೆ, ಹೇಗೆ ಆಡಿಯನ್ಸ್ನ ಕಾಡುತ್ತೆ, ಆಡಿಯನ್ಸ್ಗೆ ಹೇಗೆ ಇಷ್ಟ ಆಗುತ್ತೆ, ಈ ಎಲ್ಲ ಪ್ರಶ್ನೆಗಳನ್ನು ಅವರ ಮೂಲಕವೇ ಕೇಳಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ಮೊದಲಿಗೆ ನನ್ನ ಜೊತೆ ನಿಮ್ಮೆಲ್ಲರ ಪ್ರೀತಿಯ ಶಿಲ್ಪಾ ಗಣೇಶ್ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಏನ್ ಚೊಲ್ಲರು? ಎಲ್ಲ ಹುಷಾರುಲ್ಲೆ ಮ್ಯಾಮ್. ಇನ್ನು ಈ ಸಿನಿಮಾದ ಹೀರೋಯಿನ್ ಅಮೃತ ಇದ್ರೆ ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ ಮ್ಯಾಮ್? ನಾನು ಹುಷಾರಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಇನ್ನು ನಮ್ಮ ಬಂಟ್ವಾಳದ ಆಣು ಅಂದ್ರೆ ಹುಡುಗ, ನಮ್ಮ ಬಂಟ್ವಾಳದ ಸುಂದರ ನಿತ್ಯ ಪ್ರಕಾಶ್ ಅವರಿದ್ದಾರೆ ಈ ಸಿನಿಮಾದ ಹೀರೋಯಿನ್. ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೋಲ್ಮೇಲು. ಥ್ಯಾಂಕ್ ಯು. ಎಸ್ ಮೇಡಮ್, ಪಿಕ್ಚರ್ ನಾನು ಡೈರೆಕ್ಟರ್ ಹತ್ರ ಕೇಳ್ತಾ ಇದ್ದೆ, ಟೈಟಲ್ ಯಾಕೆ ಪಿಕ್ಚರ್ ಅಂತ. ಅದು ನೀವು ಸಿನಿಮಾನೇ ನೋಡಬೇಕು ಅಂತ ಹೇಳಿದರು. ಸಿನಿಮಾದ ಹಾಡುಗಳು ಸೂಪರ್ ಡೂಪರ್ ಆಗಿದೆ. ನೀವು ನಿಮ್ಮ ಪ್ರೊಡಕ್ಷನ್ ಹೌಸ್ನಿಂದ ಒಳ್ಳೊಳ್ಳೆ ಸಿನಿಮಾಗಳನ್ನು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಕೊಟ್ಟಿದ್ದೀರಾ. ಸೊ ಈಗ ನಿಮ್ಗೆ ಆಸೆ ಇತ್ತು ತುಳು ಸಿನಿಮಾ ಮಾಡಬೇಕು ಅಂತ ಹೇಳಿ. ತುಳು ಜೊತೆಗೆ ಇದೀಗ ಕನ್ನಡದಲ್ಲೂ ಕೂಡ ಆ ಪಿಕ್ಚರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅನ್ನೋದು ನಮಗೆ ಖುಷಿಯ ವಿಚಾರ. ನಿಮ್ಮ ಮೊದಲ ರಿಯಾಕ್ಷನ್? ಪಿಕ್ಚರ್ ಟೈಟಲ್ ಅದೇ ಕೇಳಿದ್ವಿ. ಪಿಕ್ಚರಲ್ಲೇ ಪಿಕ್ಚರ್ ಇದೆ, ಅದಕ್ಕೋಸ್ಕರ ಪಿಕ್ಚರ್ ಅನ್ನೋ ಹೆಸರಂತ ಇಟ್ಟಿದ್ವಿ. ಒಂದು ಆಸೆ ಇತ್ತು ಯಶೋಧ, ತುಳು ಸಿನಿಮಾ ಸುಮಾರು ವರ್ಷದಿಂದ ಮಾಡಬೇಕು ಅಂತ ಹೇಳಿ. ಒಳ್ಳೆ ಸಬ್ಜೆಕ್ಟ್ ಬಂತು, ಒಳ್ಳೆ ಸ್ಕ್ರಿಪ್ಟು, ಅದೆಲ್ಲ ಒಂದು ಇದರಲ್ಲಿ ಲಕ್ಕಲ್ಲಿ ಸಿಗೋದು ನಮಗೊಂದು ಒಳ್ಳೆ ಸ್ಕ್ರಿಪ್ಟು. ಆ ಥರ ಇಡೀ ತುಳುನಾಡ ಒಂದು ಎಲ್ಲ ದಿಗ್ಗಜರು ಒಂದು ಹಾಕ್ಕೊಂಡು ನನಗೊಂದು ಆಪ್ಷನ್ ಅಂದರೆ ಒಂದು ಆ ಥರ ಸಿಗಲ್ಲ ನಾರ್ಮಲಿ. ಬಂದು ಹೋಗ್ತಾರೆಲ್ಲ ಆರ್ಟಿಸ್ಟ್ಗಳು. ಇದು ಪ್ರತಿಯೊಂದು ಫ್ರೇಮಲ್ಲೂ ಪ್ರತಿಯೊಬ್ಬರು ಆರ್ಟಿಸ್ಟ್ ಇದ್ದಾರೆ, ಅಲ್ಲಿ ಎಲ್ಲ ದಿಗ್ಗಜರು ಇದ್ದಾರೆ ಅಂತ ಒಂದು ಸ್ಕ್ರಿಪ್ಟ್ ಸಿಕ್ತು. ಸೊ ವಿ ಥಾಟ್ ಇಮ್ಮಿಡಿಯೇಟ್ಲಿ ಮಾಡಬೇಕು ಅಂತ. ಸೂಪರ್. ಹೇಗಿತ್ತು ಮ್ಯಾಮ್ ಅದು? ನಿಮಗೆ ಆಸೆ ಇತ್ತಲ್ಲ ಈಗ ತುಳುವಲ್ಲಿ ಮಾಡಬೇಕು ಅಂತೇಳಿ, ಆ ಕತೆ ಬಂದಂಥ ಸಂದರ್ಭದಲ್ಲಿ ಆ್ಯಂಡ್ ನೀವು ಆ ಕತೆ ಕೇಳಿದಂಥ ಸಂದರ್ಭದಲ್ಲಿ ಹೇಗಿತ್ತು ಆ ದಿನಗಳನ್ನು ನೆನಪು ಮಾಡ್ಕೊಳ್ಳೋದಾದರೆ? ಸ್ಕ್ರಿಪ್ಟ್ ಕೇಳಿದ ತಕ್ಷಣವೇ ನಮಗೆ ಈ ಥರ ಒಂದು ಪ್ರತಿ ಫ್ರೇಮಲ್ಲೂ ಇಷ್ಟೊಂದು ಜನ ಆರ್ಟಿಸ್ಟ್ಗಳು, ಚಲೋ ವಿ ಹ್ಯಾವ್ ಟು ಡೂ ಅಂತ ಹೇಳಿಬಿಟ್ಟು ಗಣೇಶ್ ಅವರು ಕೇಳಿದರು. ಅವ್ರಿಗೆ ಇನ್ಸ್ಟೆಂಟ್ಲಿ ಇಷ್ಟ ಆಗೈತೆ, ಸಕ್ಕತ್ತಾಗಿದೆ ಸ್ಕ್ರಿಪ್ಟು ಅಂತ. ಸೊ ವಿ ವೆಂಟ್ ಆನ್ ವರ್ಕಿಂಗ್. ಅದ್ರ ಮೇಲೆ ಸುಮಾರಷ್ಟು 3 ತಿಂಗಳು ಸ್ಕ್ರಿಪ್ಟ್ ಮೇಲೆ ಕೆಲಸ ಮಾಡಿದ್ವಿ. ಇವರು ಪ್ರತಿ ಹಂತದಲ್ಲೂ ನಮಗೆ ಒಂದು ಸ್ಕ್ರಿಪ್ಟನ್ನು ರೀವರ್ಕ್ ಮಾಡೋಕ್ಕೆ ಡೈರೆಕ್ಟರ್ ಜೊತೆ ಕೂತ್ಕೊಂಡು ತುಂಬ ಹೆಲ್ಪ್ ಮಾಡಿದ್ರು. ದಟ್ ಪ್ರೊಸೆಸ್ ವಾಸ್ ನೈಸ್. ಯು ಆರ್ ಎಂಜಾಯಿಂಗ್ ದ ಸ್ಕ್ರಿಪ್ಟು. ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಮಜಾ ಇದೆ ಸಿನಿಮಾದಲ್ಲಿ ಅಂತ. ಎಸ್, ನಿಮ್ಮ ಮೊದಲ ಸಿನಿಮಾ, ನಿಮ್ಮ ನಾಯಕತ್ವದ ಮೊದಲ ಸಿನಿಮಾ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ? ಡೆಬ್ಯೂ, ನಂದು ಡೆಬ್ಯೂ. ನಮ್ಮ ಡೈರೆಕ್ಟರ್ ಸರ್ ಇದು ಡೆಬ್ಯೂ. ಅವರು ಸಿನಿಮಾ ಮಾಡಿದ್ದಾರೆ, ಅಸೋಸಿಯೇಟ್ ಆಗಿ ತುಂಬ ಮಾಡಿದ್ದಾರೆ. ಖುಷಿ ಏನಂದರೆ ಗೋಲ್ಡನ್ ಮೂವೀಸ್ ದೊಡ್ಡ ಬ್ಯಾನರ್, ಒಂದು ತುಳು ಸಿನಿಮಾ ಈಗ ತುಳು ಕನ್ನಡ ಮಾಡ್ತಿದ್ದಾರೆ. ಸೊ ಕಾಶ್ಮೀರಿಗೆ ಹೋಗುವಂಥ ಆಪರ್ಚುನಿಟಿ ಸಿಕ್ತು. ಗಣೇಶ್ ಸರ್, ಶಿಲ್ಪಾ ಮ್ಯಾಮ್. ಸೊ ಅದೊಂಥರ ಡ್ರೀಮ್ ಇದ್ದಂಗೆ. ಗೋಲ್ಡನ್ ಮೂವೀಸಿಂದ ಫಸ್ಟ್ ಡೆಬ್ಯೂ ಲಾಂಚ್ ಆಗೋದು ತುಳು ಮೂವಿಯಲ್ಲಿ ಅಂದರೆ ಅದು ಯಾರಿಗೂ ಅಂಥ ಒಂದು ಭಾಗ್ಯ ಸಿಕ್ಕಿಲ್ಲ. ಸೊ ನನಗೆ ಅದು ಸಿಕ್ಕಿದೆ, ತುಂಬಾ ಖುಷಿ ಅಂದರೆ ಲೈಕ್ ಔಟ್ ಆಫ್ ದ ಬಾಕ್ಸ್, ನೆಕ್ಸ್ಟ್ ಇನ್ಫಿನಿಟಿ ಖುಷಿಯಲ್ಲಿ. ಸೊ ಮ್ಯಾಮ್ಗೆ ಡಬಲ್ ಥ್ಯಾಂಕ್ಸ್ ಕೊಟ್ಟಷ್ಟು ಸಾಕಾಗಲ್ಲ ಇಬ್ಬರಿಗೂ. ಗಣೇಶ್ ಸರ್ ಮತ್ತೆ ನಾನು ಸ್ವಲ್ಪ ಕಂಟೆಂಟ್ ಇದೆಲ್ಲ ಮಾಡ್ತಿದ್ದೆ, ಫೋಟೋಗ್ರಫಿ ಮಾಡ್ತಾ ಇದ್ದೆ, ಬಿಹೈಂಡ್ ದ ಕ್ಯಾಮ್ರಾ ಇದ್ದೆ ಫೋಟೋಗ್ರಫಿ. ಸೊ ಈಗ ಕ್ಯಾಮ್ರಾ ಮುಂಚೆ ಈ ರೀಲ್ಸ್ ಕಂಟೆಂಟ್ ಇಂಥದ್ದೆಲ್ಲ ಮಾಡ್ತಿದ್ದೆ. ಯಾವ ಥರ ಬ್ಲೆಸ್ಡ್ ಅನ್ನೋ ಫೀಲ್ ಇದೆ ಅಂತ ಹೇಳಿ? ಬ್ಲೆಸ್ಡ್ ಅದು ಹೇಳಕ್ಕಾಗಲ್ಲ, ಅದಕ್ಕೆ ಮಾತೇ ಬರ್ತಿಲ್ಲ. ಬಿಕಾಸ್ ಲೈಕ್ ಅಷ್ಟು ಖುಷಿ ಆಗ್ತಿದೆ ಗೋಲ್ಡನ್ ಮೂವೀಸಿಂದ ತುಳು. ಎಕ್ಸಾಕ್ಟ್ಲಿ, ಬಿಕಾಸ್ ಗೋಲ್ಡನ್ ಮೂವೀಸಿಂದ ಒಂದು ತುಳು ಸಿನಿಮಾ ಅದು ದೊಡ್ಡ ಮಟ್ಟದಲ್ಲಿ ಲಾಂಚ್ ಆಗೋದಂದ್ರೆ ಯಾರಿಗೂ ಈಗ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು, ಅವ್ರಿಗೊಂದು ಕನಸಿರುತ್ತೆ. ಸೊ ಈಗ ಬರಬೇಕು ಅಂತ. ಸೊ ಸ್ಪೆಷಲಿ ಆಗಿ ತುಳು ಸಿನಿಮಾದಲ್ಲಿ ಯಾವ ಒಂದು ಲೀಡ್ ಆ್ಯಕ್ಟ್ರಿಗೆ ಲೈಕ್ ಇನಿಷಿಯಲಿ ಸಿನಿಮಾ ಮಾಡುವಾಗ ಅಷ್ಟು ಕೊಡಲ್ಲ. ಆ್ಯಕ್ಷನ್
ರೊಮ್ಯಾನ್ಸ್, ಕಾಮಿಡಿ ಎಲ್ಲ ಇದೆ. 3 ಫೈಟ್ ಇದೆ, 2 ಕಾಮಿಡಿ ಫೈಟ್ ಥರ ಹೋಗುತ್ತೆ. ಸೊ ಕಂಪ್ಲೀಟಾಗಿ ಒಂದು ಲೀಡ್ ಆ್ಯಕ್ಟರ್, ಒಂದು ಹೀರೋಗೆ ಏನು ಕೊಟ್ಟಿದ್ದಾರೆ ಅದು ಮ್ಯಾಮ್ ಕೊಟ್ಟಿದ್ದಾರೆ ನಮಗೆ, ಸಂದೀಪ್ ಸರ್. ಹಂಗೆ ನೋಡಕ್ ಹೋದ್ರೆ ನಮ್ಮ ಗೋಲ್ಡನ್ ಮೂವೀಸ್ ಇಂದ ನ್ಯೂ ಕಮರ್ಸ್ಗೆ ಫಸ್ಟ್ ಸಿನಿಮಾ, ಫಸ್ಟ್ ಅವಳಿಗೆನೆ ಇವರಿಬ್ರದ್ದು ಆಪ್ಷನ್ ಅಲ್ಲಲ್ಲ, ಲೈಕ್ ನಾವು ಹೊರಗಡೆ ಮಾಡೇ ಇಲ್ವಲ್ಲ ಸಿನಿಮಾ ಹೊಸೊಬ್ರಿಗೆ. ವಿ ವರ್ ಆಲ್ವೇಸ್ ಪ್ಲಾನಿಂಗ್, ಸೊ ದೇ ವಿಲ್ ಆಲ್ವೇಸ್ ಬಿ ಇನ್ ದ ಹಿಸ್ಟ್ರಿ ದಟ್ ದೇ ಆರ್ ಆರ್ ಫಸ್ಟ್ ಲೀಡ್ ಆಕ್ಟರ್ಸ್ ಅಂತ ಹೊರಗಡೆ. ಬಿಕಾಸ್ ಗಣೇಶ್ ಅವ್ರಿಗೆ ಮಾತ್ರ ಸಿನಿಮಾ ಮಾಡ್ಕೊಂಡು ಬಂದಿದ್ದು, ದೇ ಆರ್ ಆರ್ ಫಸ್ಟ್ ಪೇರ್ ಹೊರಗಡೆಯಿಂದ. ನಿಮಗೆ ಯಾವ ತರ ಫೀಲ್ ಇದೆ ಅಂತ ಹೇಳಿ? ನನಗೆ ಅಂದರೆ ಇವಾಗ ನೀವು ಎಲ್ಲೋ ಒಂದು ಕಡೆ ಅಂದ್ಕೊಂಡಿರ್ತೀರಾ ಇದನ್ನು ನಾನು ಪರ್ಚೇಸ್ ಮಾಡಬೇಕು ಅಂತ, ಸ್ವಲ್ಪ ವರ್ಷ ಆದಮೇಲೆ ನೀವು ಅದನ್ನು ಪರ್ಚೇಸ್ ಮಾಡ್ತೀರಾ, ನಿಮ್ಗೊಂದು ಖುಷಿ ಇರುತ್ತೆ. ಅದೇ ಥರ ನಿತ್ಯ ಅವ್ರದ್ದು ಪೋಸ್ಟಲ್ಲಿ ನೋಡಿದ್ದೆ ಈ ಥರ ನಾಯಕ ನಟನಾಗಿ ಗೋಲ್ಡನ್ ಮೂವೀಸ್ಗೆ ಮಾಡ್ತಾ ಇದ್ದಾರೆ ಅಂತ. ಅದು ನೋಡಿದಾಗ ಒಂದು ಸತಿ ಮನಸ್ಸಲ್ಲಿ ಹಿಂಗೆ ಹೋಗಿತ್ತು ನನಗೆ ಒಂದು ವಿಚಾರ, ಈ ಫಿಲಮ್ಗೆ ನಾನೇ ಹೀರೋಯಿನ್ ಆದರೆ ನನಗೆಷ್ಟು ಅದೃಷ್ಟ ಅಲ್ವಾ ಅಂತ ಅಂದ್ಕೊಂಡಿದ್ದೆ ಅಷ್ಟೇ. ಅದು ಈ ಆಪರ್ಚುನಿಟಿ ನನಗೆ ಬಂದಾಗ ಅಂದರೆ ಆ ಸಮಯದಲ್ಲಿ ಐ ಥಾಟ್ ಮೂವಿ ಮುಗ್ದೋಗಿದೆ ಆಲ್ರೆಡಿ, ಹೀರೋಯಿನ್ ಸೆಲೆಕ್ಷನ್ ಆಗಿದೆ, ಎಲ್ಲ ಆಗಿರತ್ತೆ ಎಷ್ಟೊತ್ತಿಗೆ ಅಂತ. ಬಟ್ ನನಗೆ ಕಾಲ್ ಬಂದು ನೀವೇ ಈ ಮೂವಿಗೆ ಹೀರೋಯಿನ್ ಅಂತ, ಹೀರೋಯಿನ್ ಆಗಿ ನಾವು ಸರ್ಚ್ ಮಾಡ್ತಿದ್ದೀವಿ ಅಂತ. ನಾನೇ ಈ ಮೂವಿಗೆ ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿದ್ದ ದಿನ ಲೈಕ್ ಒಂದು ಮೂಮೆಂಟಲ್ಲಿ ನಾನು ಅಂದ್ಕೊಂಡಿದ್ದೆ ಈ ಮೂವಿ ಒಂದು ಟೈಮಲ್ಲಿ ನಾನು ಅಂದ್ಕೊಂಡೆ. ಸೊ ಶಿಲ್ಪಾ ಮ್ಯಾಮ್ ಹತ್ರ ನನಗೆ ಮಾತಾಡೋ ತನಕ ಗೊತ್ತಿಲ್ಲ. ನಿತ್ಯ ನಮ್ಮ ಮ್ಯಾನೇಜರ್ ಇದ್ದಾರೆ ಮೋಹನ್ ಅಂತ, ಅವರು ನಿತ್ಯ ಪ್ರಕಾಶ್ ಬಂಟ್ವಾಳ ಅಂತ ಹೇಳಿದಾಗ್ಲೂ ನನಗೆ ಗೊತ್ತಾಗಿಲ್ಲ ಯಾವ ಒಳ್ಳೆ ಇದ್ರೆ ಮಾಡುವ ಅಂತ, ಆ ಥರ ಇದ್ದಿದ್ದು. ಸೊ ಶಿಲ್ಪಾ ಮ್ಯಾಮ್ ಹತ್ರ ಮಾತಾಡಿದ ಮೇಲೆ ನಂಗೆ ರಿಯಲೈಸ್ ಆಗಿದೆ, ಓ ಅದೇ ಪ್ರಾಜೆಕ್ಟು, ಓಕೆ ಫೈನ್, ಅಷ್ಟೊಂದು ಲಕ್ಕಿನಾ ನಾನು ಅಂತ. ಸೊ ಆ್ಯಕ್ಚುಲಿ ಐ ಆಮ್ ಬ್ಲೆಸ್ಡ್ ಆ್ಯಂಡ್ ಐ ಆಮ್ ವೆರಿ ಲಕ್ಕಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಸಿನಿಮಾ. ಆ್ಯಂಡ್ ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಾನು ಕನ್ನಡ ಒಂಚೂರಿದಾಗ ಕಲಾವಿದರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡೋದಕ್ಕೆ ಐ ಫೀಲ್ ವೆರಿ ಬ್ಲೆಸ್ಡ್. ಐ ಆಮ್ ಹ್ಯಾಪಿ. ಓಕೆ, ತುಳು ಅಪ್ಪನ ಮಗಲಿಗೆ ಪಿಕ್ಚರ್ ಸಿನಿಮಾ ತುಳುವಿನಲ್ಲಿ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ದು ಯಾಕೆ? ಯಾಕಂದ್ರೆ ನಮ್ಮ ಭಾಷೆ ಅಂತನಾ ಹೇಗೆ ಅಂತ ಹೇಳಿ? ಆ್ಯಕ್ಚುಲಿ ತುಳು ಸಿನಿಮಾನೇ ಸುಮಾರು ವರ್ಷದಿಂದ ನಾನು ಯೋಚನೆ ಮಾಡ್ತಿದ್ದೆ ಒಂದು ಮಾಡಬೇಕು ಅಂತ. ಮತ್ತು ನಿಮಗೆ ಗೊತ್ತು ಯಶೋಧ, ನಮ್ಮ ಇಂಡಸ್ಟ್ರಿಯಲ್ಲಿ ಎಷ್ಟು ಜನ ಇದ್ದೀವಿ ನಾವು, ಪ್ರತಿಯೊಬ್ಬರು ಹೇಳ್ತಾ ಇದ್ರು ಈ ತುಳು ಸಿನಿಮಾ ಮೇಲೆ ಪೂಜ್ಯಾರೆ ಬಂದು 8 ಜನ ಒಳ್ಳೆಯರು, ಯು ನೋ ಇಟ್. ಸೊ ನಾವು ಯೋಚನೆ ಮಾಡ್ತಾ ಇದ್ದೆ, ಬಟ್ ಐ ವಾಸ್ ಲುಕಿಂಗ್ ಫಾರ್ ಅ ಗುಡ್ ಸ್ಕ್ರಿಪ್ಟ್. ಇದು ನೋಡಿ ಎಲ್ಲ ಆಗಬೇಕಾಗಿರೋ ಟೈಮಲ್ಲೇ ಎಲ್ಲ ಆಗೋದು. ಇದು ಬಂತು ಸ್ಕ್ರಿಪ್ಟು, ಐ ಹರ್ಡ್ ದ ಸ್ಕ್ರಿಪ್ಟ್, ದೆನ್ ಅಟ್ ದ ಸೇಮ್ ಟೈಮ್ ನಮ್ಮ ತುಳು ಸಿನಿಮಾಗಳು ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ಮೊದಲು ಆ ಎಕ್ಸೆಪ್ಟೆನ್ಸ್ ಚೆನ್ನಾಗಿರಲಿಲ್ಲ ಅಂದ ಅಷ್ಟೊಂದು ನಮ್ಮ ಒಂದು ಇದಕ್ಕೆ ಆ ಕಡೆ ಕನ್ನಡಕ್ಕೆ ಮತ್ತಿದು. ಇವಾಗ ಎಷ್ಟು ಚೆನ್ನಾಗಿ ತಗೊಳ್ತಾ ಇದ್ದಾರೆ ಹಲವಾರು ಎಲ್ಲ ಸಿನಿಮಾಗಳೆಲ್ಲ ಬಂದ ಮೇಲೆ. ಸೊ ವಿ ಥಾಟ್ ದಿಸ್ ಇಸ್ ದ ರೈಟ್ ಟೈಮ್, ಐ ಮೀನ್ ನಮ್ಮ ಕಡೆ ಸಿನಿಮಾ ಟೆಕ್ನಿಕಲಿ ಸ್ಟ್ರಾಂಗ್ ಇರುತ್ತೆ, ಕಂಟೆಂಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಅರಿವಾಗಿದೆ ಜನರಿಗೆ. ನಾವು ಅಲ್ಲಿದು ಮಂಗಳೂರು ಟೀಮ್ಗಳು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರಂತ ನಿಮಗೆ ಗೊತ್ತು, ಎಲ್ಲ ಮಾತಾಡ್ಕೊಳ್ತಾರೆ. ಸೊ ವಿ ಥಾಟ್ ತುಳುವಲ್ಲಿ ಅಲ್ಲದೆ ಕನ್ನಡದಲ್ಲೂ ಯಾಕೆ ಮಾಡಬೇಕು ಅಂದರೆ ಅಲ್ಲಿಯ ಒಂದು ಎಕ್ಸೆಪ್ಟೆನ್ಸ್ ಬಂದಿದೆ, ಅಲ್ಲಿಯ ಭಾಷೆಗೆ ನಮ್ಮದು ಇಲ್ಲಿ ನೋಡ್ತಾರೆ ಅಂತ. ಸೂಪರ್. ಜುಲೈ 24ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಮೇಡಮ್. ನನಗೆ ಸಿಕ್ಕಂಥ ಮಾಹಿತಿಯ ಪ್ರಕಾರ ಆರ್ಟಿಸ್ಟ್ಗಳು ಬರೋ ಮುಂಚೆನೇ ಹೋಗಿ ಅಲ್ಲಿ ಕೂತ್ಕೊಂಡು ಯಾವುದೋ ಒಂದು ಸನ್ನಿವೇಶದಲ್ಲಿ ನೀವು ನೆಲದಲ್ಲಿ ಕೂತ್ಕೊಂಡು ಹೂ ಜೋಡಿಸ್ತಾ ಇರ್ತೀರ. ಸೊ ಅಂದರೆ ನಾನು ಸ್ಟಾರ್ ಹೆಂಡತಿ ಅನ್ನೋದನ್ನು ಬಿಟ್ಟು, ನಾನು ನಿರ್ಮಾಪಕಿ ಅನ್ನೋದನ್ನು ಸೈಡಿಗಿಟ್ಟು, ನನ್ನ ಸಿನಿಮಾ ಇದು, ನನ್ನ ಮಗು, ನಾನೇ ಅದನ್ನು ಪೋಷಿಸಬೇಕು ಅಂತ ಬಂತಲ್ಲ, ಅದು ಅಲ್ಲೇ ನೀವು ಗೆದ್ರಿ ಅಂತ ಅನ್ಸುತ್ತೆ. 100% ಸಿನಿಮಾ ಕೂಡ ಗೆಲ್ಲುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಮಾತಾಡೋದಾದ್ರೆ ಮ್ಯಾಮ್, ಅಂದರೆ ನಂದಿದು ಅಂತ ಬಂದಾಗ ನಾವು ಏನು ಕೆಲಸ ಬೇಕಾದರೂ ಮಾಡಬೇಕಾಗುತ್ತೆ. ಸೊ ನಮ್ಮ ಸಿನಿಮಾ ಅಂತ ತಗೊಂಡು ನೀವು ಅಷ್ಟೆಲ್ಲ ಮಾಡಿದ್ದೀರಲ್ಲ, ಬೇಡಾಯಿತು ನಿಮ್ಗೆ ಅಸಿಸ್ಟೆಂಟ್ಗಳು ಇನ್ಯಾರೋ ಇದ್ರೂ ಮಾಡಿಸ್ಬಹುದಿತ್ತೇನೋ ಅಂತ. ನಾನು ಆ ಥರ ಯೋಚನೆ ಮಾಡಿಲ್ಲ ಯಾವತ್ತೂ. ನನಗೆ ಕೆಲಸ ಆಗಬೇಕು ಅಂದರೆ ನಾನು ಏನು ಬೇಕಾದ್ರೆ ಮಾಡ್ತೀನಿ. ಇಟ್ಸ್ ನನ್ನ ಬುದ್ಧಿನೇ ಹಾಗೆ, ಲೈಕ್ ನಾರ್ಮಲಿ ಅವ್ರು ಬರಲಿ ಇವ್ರು ಬರಲಿ ಕಾದು ಪ್ರಯೋಜನ ಇಲ್ಲ. ಐ ಮೀನ್ ನಾನು ಮೊದಲಿನ ಸಿನಿಮಾದಿಂದನೂ ಹಾಗೆ ಯಶೋಧ. ಐ ಮೀನ್ ಯು ಮಸ್ಟ್ ಹ್ಯಾವ್ ಹರ್ಡ್, ಈಗ ಮಳೆಯಲ್ಲಿ ಜೊತೆಯಲ್ಲಿ ಟೈಮಲ್ಲಿ ಚಾರಿತ್ರ್ಯ ವಾಸ್ ಹಾರ್ಡ್ಲಿ 1-1.5 ತಿಂಗಳು ಮಗು. ಐ ಮೀನ್ ಬಾಣಂತಿ ನಾನು. ಆ ಮಳೆಯಲ್ಲಿ ಎಲ್ಲ ಕೇಳ್ತಾ ಇದ್ರು ಸೆಟ್ಟಲ್ಲಿ, ಏನು ಮೇಡಮ್ ನೀವು ಈ ಥರ ಮಳೆಯಲ್ಲಿ ಒದ್ದೆ ಹಾಕ್ಕೊಂಡು ಹಿಂಗೆಲ್ಲ ಇರಲೇಬಾರ್ದು ನೀನು ಅಂತ. ಅವಳ ಕಾರಲ್ಲಿ ಮಲಗಿಸ್ಬಿಟ್ಟು ಎಲ್ಲ ಕೆಲಸ ಮಾಡ್ತಿದ್ದೆ ನಾನು.
ಗಣೇಶ್ ಅವರು ಸಂಜೆ 6 ಗಂಟೆಗೆ ಶಾರ್ಟ್ ಮುಗಿಸ್ಕೊಂಡು ಹೋಗ್ತಿದ್ರು, ನಾನು 10 ಗಂಟೆ ತನಕ ಸೆಟ್ಟಲ್ಲಿ ಇರ್ತಿದ್ದೆ. ಐ ಮೀನ್ ನಾರ್ಮಲಿ ವೆನ್ ಐ ಡೂ ಎನಿ ವರ್ಕ್ ಐ ಇನ್ವಾಲ್ವ್ ಆ್ಯಂಡ್ ಡೂ, ನನಗೆ ಕೆಲಸ ಕರೆಕ್ಟಾಗಿ ಆಗಬೇಕಷ್ಟೇ. ನಾನು ಪ್ರೊಡ್ಯೂಸರು, ನಾನು ಅದೆಲ್ಲ ಯೋಚನೆ ಮಾಡಲ್ಲ, ನಾವೆಲ್ಲನೂ ಮಾಡಬೇಕು ಅಂತ. ಸೂಪರ್ ಸೂಪರ್ ಸೂಪರ್. ಪಿಕ್ಚರ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಪಿಕ್ಚರ್ ಹೇಗೆ ಕನ್ವಿನ್ಸ್ ಮಾಡ್ತೀರಾ? ಆಡಿಯನ್ಸ್ ಎಲ್ಲ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಬೇಕು, ಎಲ್ಲೂ ಕೂಡ ಕಾಯಬಾರದು, ಅಲ್ಲಿ ಬರುತ್ತೆ ಮೊಬೈಲ್ ನೋಡೋಣ ಅಥವಾ ಮನೇಲಿ ಕೂತ್ಕೊಂಡು OTT ನೋಡೋಣ, ಅದು ಯಾವುದಕ್ಕೂ ಕಾಯದೆ ಥಿಯೇಟ್ರ್ನಲ್ಲೇ ಕೂತ್ಕೊಂಡು ಆ ಒಂದು ಇದರಲ್ಲಿ ಕೂತ್ಕೊಂಡು ನೋಡೋದೇ ಮಜಾ ಇರುತ್ತೆ. ನೀವು ಈಗ ಮ್ಯಾಮ್ ಹೇಳಿದ್ರಲ್ಲ, ನೀವು ಅಸಿಸ್ಟೆಂಟ್ ಹತ್ರ ಮಾಡಬೇಕಿತ್ತು. ನಮ್ಮದು ವೆಡ್ಡಿಂಗ್ ಸೆಟಪ್ ಇದೆ, ಈ ತಕ್ಕ ಒಂದು ಸಾಂಗ್ ಇದೆ. ಸೊ ಅದು ಅಸಿಸ್ಟೆಂಟಲ್ಲಿ ಮಾಡಿಸೋದಲ್ಲ, ಆ ಥೀಮ್ ಹೇಗೆ ಬೇಕು ಅಂತ ಅವರೇ ಬೇಕು, ಅದಕ್ಕೆ ಈಗಾಗಬೇಕು ಅಂತ. ನೈಟ್ ಕಂಪ್ಲೀಟ್ ಬೆಳಿಗ್ಗೆ ತನಕ ಇದ್ರು, ಕಂಪ್ಲೀಟ್ ಓಲ್ ನೈಟ್. ಅಲ್ಲಿ ಬಂದು ಬೆಳಿಗ್ಗೆ 6 o'clock ತನಕ ಸೆಟಪ್, ಇದು ಹಿಂಗಿರಬೇಕು, ಈ ಫ್ರೇಮ್ಗೆ ಈಗ ಸೆಟ್ ಆಗಬೇಕು. ಇಂಟೀರಿಯರ್ ಡಿಸೈನರ್ ಅಲ್ಲ ಮ್ಯಾಮ್, ಆರ್ಕಿಟೆಕ್ಟ್ ಎಲ್ಲ. ಸೊ ಎಲ್ಲ ಮಾಡಿದ್ದು ಅವರೇ, ಆ ಸೆಟಪ್ನ ಕಂಪ್ಲೀಟ್ ಕ್ರಿಯೇಟ್ ಮಾಡಿದ್ದು, ಈಗ ಬೇಕು ಅಂತ ಎಲ್ಲ ಡಿಸೈನ್ ಮಾಡಿದ್ದು ಮ್ಯಾಮ್. ಅದಕ್ಕೆ ದೊಡ್ಡ ಕ್ರೆಡಿಟ್ಸ್ ಅವರಿಗೆ. ಯಾಕಂದ್ರೆ ಪ್ರೊಡ್ಯೂಸರ್ ಇಲ್ಲಾಂದ್ರೆ ಬರ್ತಾರೆ ಹೋಗ್ತಾರೆ, ಇದು ಆಗಬೇಕು, ಈಗಾಗಬೇಕು, ಎಕ್ಸ್ಟ್ರಾನ ಆಗಲಿ, ಚೆನ್ನಾಗಿ ಬರಬೇಕು ಅಷ್ಟೇ. ಅದು ಅವರದ್ದು ಒಂದು ಒಳ್ಳೆ ಗುಣ. ಸರಳ, ತುಂಬಾ ಸರಳ. ಕಂಪ್ಲೀಟ್ ಅವರೇ ಮಾಡ್ತಾ ಇದ್ರು ಅಂತ. ಈಗ ಬೇಕು, ಇದೇನಾಗಿದೆ ಎಲ್ಲ ಅವರೇ ಮಾಡ್ತಾ ಇದ್ರು. ಸೊ ಪಿಕ್ಚರ್ ಬಗ್ಗೆ ಕಂಪ್ಲೀಟ್ ಪಿಕ್ಚರೇ ಬೈ ಪ್ಯಾನ್ ಇಂಡಿಯಾ ಫ್ಯಾಮಿಲಿ ಅಂತ ಒಂದು ಟ್ಯಾಗ್ ಲೈನ್ ಇದೆ. ನಮ್ಮ ಸಂದೀಪ್ ಅನ್ನ ಅದಕ್ಕೆ ಒಂದು ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ, ಬೈ ಪ್ಯಾನ್ ಇಂಡಿಯಾ ಫ್ಯಾಮಿಲಿ. ಸೊ ಅದರ ಬಗ್ಗೆ ನೀವು ಅವರಲ್ಲೇ ಕೇಳಬೇಕು ಜಾಸ್ತಿಯಾಗಿ. ಅವ್ರು ಹೇಳಿದಾಗೆ ನಾನು ಸಿನಿಮಾ ಮಾಡಿದ್ದೇನೆ. ಪಿಕ್ಚರ್ ಯಾಕೆ ನೋಡಬೇಕು ಅಂದರೆ, ಸ್ಪೆಷಲಿ ತುಳು ಕನ್ನಡ. ಈಗ ತುಳು ಯಾಕೆ ನೋಡಬೇಕಂದ್ರೆ, ಎಲ್ಲ ಲೀಡ್ ಆರ್ಟಿಸ್ಟ್ಗಳು ಒಮ್ಮೆ ಆ್ಯಡ್ ಆನ್ ಆಗ್ಲಿಕ್ಕೆ ಹೋದ್ರೆ ಕಂಪ್ಲೀಟ್ ಎಂಡ್ ತನಕ ಇದ್ದಾರೆ, ಬಂದು ಹೋಗೋದಲ್ಲ. ಕೆಲವು ಸಿನಿಮಾ ಸ್ವಲ್ಪ ಬಂದು ಹೋಗ್ತಾರೆ, ಈಗ ಇದರಲ್ಲಿ ಆಗಲ್ಲ, ಕಂಪ್ಲೀಟ್ ಸಿನಿಮಾದಲ್ಲಿದ್ದಾರೆ. ಮಂಗಳೂರಿನ ಆಡಿಯನ್ಸ್ಗೆ, ಕೋಸ್ಟಲ್ ಈ ಬೆಲ್ಟ್ ಆಡಿಯನ್ಸ್, ಈಗ ಬ್ಯಾಂಗ್ಳೂರಿದ್ದು ನಮ್ಮದು ಪುಷ್ಪರಾಜ್ ಬೋಲಾರ್ ಅಂತಿದ್ದಾರೆ, ಬಾವು ಬಂದರ್ ಇದ್ದಾರಲ್ಲ, ಸೊ ಅವರು ಇದ್ದಾರೆ ಆ ಸಿನಿಮಾದಲ್ಲಿ. ಸೊ ಕಂಪ್ಲೀಟ್ ಒಂದು ಪ್ಯಾಕೇಜ್ ಎಲ್ಲ ನಮಗೆ ತುಳುನಾಡಿನ ಜನತೆಗಂತೂ ನೋಡುವಾಗ, ಓಹ್ ಇವರಿದಾರ ಆಡ್ ಆನ್ ಆಗ್ತಾ ಹೋಗ್ತಾರೆ. ಖುಷಿ ಅಂತೂ ಖುಷಿ, ಕಂಪ್ಲೀಟ್ ಪಿಕ್ಚರ್ ಅಂತ ಹೇಳ್ತಾರೆ. ಕಾಮಿಡಿ ಫ್ಯಾಮಿಲಿ ಎಂಟರ್ಟೈನರ್, ಕಂಪ್ಲೀಟ್ ಕಾಮಿಡಿ ಇದೆ. ಜನ ಬರೋದು ಯಾಕೆ? ನನ್ನ ಪ್ರಕಾರ ಸಿನಿಮಾ ಅಂದ್ರೆ ಎಂಟರ್ಟೈನ್ಮೆಂಟ್, ಬೋರ್ ಆಗಬಾರ್ದು, ಸಿನಿಮಾ ಬೋರ್ ಆಗಲ್ಲ. ಎಸ್ ಮ್ಯಾಮ್, ಇವಾಗ ಕೌಟುಂಬಿಕ ಕಾಮಿಡಿ ಕಥಾ ಹಂದರ ಹೊಂದಿರುವಂತಹ ಸಾಕಷ್ಟು ಸಿನಿಮಾಗಳು ತುಳುವಿನಲ್ಲೂ ಬಂದಿದ್ದಾವೆ, ಕನ್ನಡದಲ್ಲೂ ಕೂಡ ಬಂದಿದ್ದಾವೆ. ಸೊ ನಮ್ಮ ಪಿಕ್ಚರ್ ಸಿನಿಮಾ ಆ ಎಲ್ಲ ಸಿನಿಮಾಗಳಿಗೆ ಹೇಗೆ ಭಿನ್ನವಾಗಿ ನಿಲ್ಲುತ್ತೆ ಅಂತ ಹೇಳಿ. ಭಿನ್ನವಾಗಿ ನಿಲ್ಲುತ್ತೆ ಅನ್ನೋದಕ್ಕಿಂತ ಸಿನಿಮಾ ಅನ್ನೋದು ಒಂದು ಕಂಟೆಂಟ್ ಬೇಸ್ ಮೇಲೆ ಹೋಗ್ತೀವಿ ನಾವು. ಒಂದು ಎಮೋಷನ್ಸ್ ಇರುತ್ತೆ, ಒಂದು ಕಾಮಿಡಿ ಇರುತ್ತೆ. ಬಟ್ ನಿಮಗೆ 2.5 hours 2.5 ಗಂಟೆ ಎಂಟರ್ಟೈನ್ಮೆಂಟ್ ಬೇಕು ಅಂದರೆ 1 ನಿಮಿಷ ರಿಲೀಫ್ ಇಲ್ಲ ಸಿನಿಮಾದಲ್ಲಿ. ಸೆಕೆಂಡ್ ಹಾಫ್ ಎಸ್ಪೆಷಲಿ ರಿಲೀಫೇ ಇಲ್ಲ. ಐ ಮೀನ್ ಇಫ್ ಯು ಆರ್ ಲುಕಿಂಗ್ ಅಟ್ ಪ್ಯೂರ್ ಎಂಟರ್ಟೈನ್ಮೆಂಟ್ 2.5 ಗಂಟೆ ಬಂದು ನಿಮಗೆ ನಗಬೇಕು, ಸ್ವಲ್ಪ ಎಲ್ಲೋ ಎಮೋಷನ್ಸ್ ಇರಬೇಕು, ಒಳ್ಳೆ ಫೈಟು ನೋಡಬೇಕು ಅಂತ ಹೇಳಿದ್ರೆ ಎಸ್ಪೆಷಲಿ ಎಂಟರ್ಟೈನ್ಮೆಂಟ್, ಐ ಮೀನ್ ನಗೋದಕ್ಕೆ ನಿಮಗೆ ಆ ರಿಲೀಫ್ ಬೇಕು ಅಂತ ಹೇಳಿದ್ರೆ ವಾಚ್ ಆರ್ ಫಿಲ್ಮ್. ಸೂಪರ್. ನೀವು ಮೇಡಮ್ ಬಗ್ಗೆ ಹೇಳೋದಾದ್ರೆ, ಮೇಡಮ್ಮು ಎಷ್ಟು ಇಷ್ಟ ಆದರೂ ನಿಮಗೆ, ಅವರ ವರ್ಕ್ ಸ್ಟೈಲ್ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ಅದೇ ನೀವೀಗ ಹೇಳಿದ್ರಲ್ಲ, ಫ್ಲವರ್ನ ಜೋಡಿಸ್ತಾ ಇದ್ರು ಅಂತ. ನಾನು ಶೂಟ್ಗೆ ಅವತ್ತು ಬೆಳಿಗ್ಗೆ ಬಂದು ಹೀಗೆ ಮನೆ ಒಳಗಡೆ ಎಂಟ್ರಿ ಆದರೆ ಒಬ್ಬರು ಫುಲ್ ಮಾಸ್ಕ್ ಎಲ್ಲ, ಅದು ಕ್ಯಾಬ್ ಮಾಸ್ಕ್ ಎಲ್ಲ ಹಿಂಗೆ ಹಾಕೊಂಡು ಕೂತಿದ್ದಾರೆ ಒಂದು ಹುಡುಗಿ. ನಾನು ಮನ್ಸಲ್ಲಿ ಅಂದ್ಕೊಂಡೆ, ಯಾವ್ದಿದು ಫಿಗರು, ಯಾವ್ದು ಫಿಗರ್ ಬಿಕಾಸ್ ಫೇಸ್ ಕಾಣಿಸ್ತಿಲ್ಲ, ಯಾರಿದು ಆ ಡಿಪಾರ್ಟ್ಮೆಂಟ್ಗೆ ಎಷ್ಟು ಚೆನ್ನಾಗಿರೋ ಹುಡುಗಿನ ಕರ್ಕೊಂಡ್ಬಂದಿದ್ದು ಕೆಲಸಕ್ಕೆ ಅಂತ. ಸೊ ಈಗ ನೋಡ್ತಾ ಇದ್ರೆ ಮ್ಯಾಮ್ ನನ್ನ ನೋಡಿ ಹಾಯ್ ಅಂತ, ಯಾರು ಅಂತ ನಾನು, ಹಾಂ ಮ್ಯಾಮ್ ಓಕೆ, ಅದು ವರ್ಕ್ ಮಾಡ್ತಾ ಇದ್ದಾರೆ. ಬಿಕಾಸ್ ಅದು ನನಗಷ್ಟು ಶಾಕ್ ಅಂತ ಅನಿಸ್ಲಿಲ್ಲ. ಯಾಕೆ ಅಂತಂದರೆ ಅದಕ್ಕಿಂತ ಮುಂಚೆ ಮ್ಯಾಮ್ ನೋಡಿದ್ದೀನಿ ನಾನು ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇರೋದು. ಅದು ಚೆನ್ನಾಗಿ, ಅಲ್ಲಿ ಫ್ಲವರ್ ಇಡು, ಇಲ್ಲಿ ಇದು ಫ್ರೇಮ್ ಚೆನ್ನಾಗಿ ಕಾಣಿಸ್ಬೇಕು ನನಗೆ, ಅವರೇ ಹೋಗ್ತಾರೆ, ಅವ್ರು ಹೋಗಿ ಮಾಡ್ತಾರೆ ಅದನ್ನೆಲ್ಲ. ಆ್ಯಂಡ್ ಕಾಸ್ಟ್ಯೂಮ್ ಏನಾದರೂ ಇದ್ದಿದ್ರೆ ಕಾಸ್ಟ್ಯೂಮರ್ ಆಗೂ ಅವರು ಕೆಲಸ ಮಾಡ್ತಾರೆ. ಎವ್ರಿಥಿಂಗ್ ಯಾವ ಡಿಪಾರ್ಟ್ಮೆಂಟಲ್ಲಿ ಅವ್ರು ಇಲ್ಲ, ಅದು ಅವರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಎಲ್ಲ ಕಡೆನೂ ಇರ್ತಾರೆ ಅವರು. ಸೂಪರ್. ಪಿಕ್ಚರ್ ಸಿನಿಮಾದ ಬಗ್ಗೆ ಮಾತಾಡೋದಾದ್ರೆ, ನಿಮಗೆ ಇಷ್ಟ ಆಗಿರುವಂಥ ಅಂಶಗಳ ಬಗ್ಗೆ ಮಾತಾಡೋದಾದ್ರೆ, ಹೇಳ್ಕೊಳ್ಳೋದಾದ್ರೆ? ನನಗೆ ಇಷ್ಟ ಆಗಿದ್ದು ಫಸ್ಟ್ ಆಫ್ ಆಲ್ ಕಾಮಿಡಿ, ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ.
ಅಂದರೆ ಒಂದು ಅಫ್ಕೋರ್ಸ್ ಫ್ಯಾಮಿಲಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಬೇಕು ಅಂತ ಸಪ್ರೇಟ್ ಆಗಿರಲ್ಲ, ಕೆಲವೊಂದು ಸತಿ ಬೇರೆ ಬೇರೆ ಕೆಲಸಕ್ಕಂತ ಬೇರೆ ಬೇರೆ ಕಡೆ ಹೋಗಿರ್ತಾರೆ. ತುಂಬ ಜನ ಮಿಸ್ ಮಾಡ್ಕೊಂಡಿರ್ತಾರೆ ಅವರವರ ಫ್ಯಾಮಿಲಿಯನ್ನು. ಅಫ್ಕೋರ್ಸ್ ವಿಡಿಯೋ ಕಾಲಲ್ಲೆಲ್ಲ ಮಾತಾಡ್ತೀವಿ, ಬಟ್ ಆದರೂ ಪ್ರೆಸೆನ್ಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಈ ಒಂದು ಸಿನಿಮಾದಲ್ಲಿ ಫ್ಯಾಮಿಲಿ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಮ ಡೈರೆಕ್ಟರ್ ಸರ್ ತೋರಿಸಿದ್ದಾರೆ. ಸೊ ನಾನು ಆಡಿಯನ್ಸ್ಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಫ್ಯಾಮಿಲಿಗಳ ಜೊತೆ ಬಂದು ಬಿಗ್ ಸ್ಕ್ರೀನಲ್ಲಿ ನೋಡೋದಿದೆ ಅಲ್ವಾ ಒಂದು ಸಿನಿಮಾ, ವಿಚ್ ಇಸ್ ವೆರಿ ಹಾರ್ಟ್ ಟಚಿಂಗ್ ಅಂತ ನನಗನ್ಸುತ್ತೆ. ನಿಮಗೆ ಖುಷಿ ಆಗುತ್ತೆ, ಕಾಮಿಡಿಯಿಂದ ಹಿಡಿದು ಎಮೋಷನ್ಸು ಎಲ್ಲ ಇದೆ ಈ ಸಿನಿಮಾದಲ್ಲಿ. ಸೊ 100% ನಿಮಗೆಲ್ಲೂ ಬೋರ್ ಆಗಲ್ಲ ಅಂತ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಐ ಡೋಂಟ್ ನೋ ನಿಮ್ಮ ಟೇಸ್ಟ್ ಹೇಗಿರುತ್ತೆ, ಆಡಿಯನ್ಸ್ ಪ್ರಯತ್ನ ಮಾಡಿದ್ದೀರಾ, ತುಂಬ ಪ್ರಯತ್ನ ಪಟ್ಟಿದ್ದಾರೆ ಎಂಟೈರ್ ಟೀಮ್. ಸೊ ಬನ್ನಿ, ನಮಗೆ ಹಾರೈಸಿ. ಎಸ್ ಮ್ಯಾಮ್, ಇವಾಗ ನಾವು ಇವ್ರನ್ನ ಹಾಡಿಸೋಣ, ಏನ್ ಮಾಡೋಣ, ಡ್ಯಾನ್ಸ್ ಮಾಡ್ಸೋಣ? ಯಾರನ್ನು? ನಮ್ಮ ಮೇಡಮ್ನ ಡಾನ್ಸ್ ಅಂತೆ. ಸಿನಿಮಾ ಬ್ಲಾಕ್ ಬಸ್ಟರ್ ಆದ್ರೆ ಅವ್ರು ಆಡ್ತಾರೆ, ಬ್ಲಾಕ್ ಬಸ್ಟರ್ ಆಗುತ್ತೆ. ಡ್ಯಾನ್ಸ್ ಮಾಡ್ತೀರಾ ಅವಾಗ? ಇವಾಗ ಹಾಡು ಹೇಳಿ. ಇಲ್ಲ ಹಾಡು ಹೇಳ್ಬೇಕು, ಹಾಡ್ಬೇಕು. ಇಡೀ ದಿನ ಮಾತಾಡಿ ಕೇಳಿ ಇವ್ರು ಯಾಕೆ ನನಗೆ ಇವಾಗ ಚಾಕ್ಲೇಟ್ ಕೊಟ್ಟಿದ್ದು, ಅದಕ್ಕೆ ಗಂಟ್ಲೆಲ್ಲ ಅದೆಲ್ಲ ಇಲ್ಲ, ನಾನ್ ಮಾತಾಡ್ಸ್ಲಿಲ್ಲ, ಅದು ಗೊತ್ತಿಲ್ಲ, ಅದು ಸಂಬಂಧ ಇಲ್ಲ. ಒಂದು ಬಾಟಲ್ ಬೆನೆಟ್ರಿಲ್ ಕುಡಿದ್ರು ತೋಟ, ಎಷ್ಟು ಮಾತಾಡಿರೋದು ಫುಲ್ ಡೇ ಅಲ್ಲಿ ಒಂದು ಬಾಟಲ್. ಏನ್ ಮಾಡುದು, ಮಾತಾಡ್ಲೇಬೇಕು. ಇವ್ರು ಹಾಡು ಹೇಳಿ, ನೀವು ಹೇಳಿ. ಈಗ ನಾವೆಲ್ಲ ಚಪ್ಪಾಳೆ ತಟ್ಟುವ, ಅವ್ರು ಹಾಡ್ತಾರೆ. ಚಪ್ಪಾಳೆ ಅಂತ ತಟ್ಟುದು ಅಲ್ಲ, ಜುಲೈ 24ಗೆ ಆಡ್ತಾರೆ ರಿಲೀಸ್ ಡೇಟ್ಗೆ, ಬೆಳಿಗ್ಗೆ ಫಸ್ಟ್ಗೆ ನೀವು ಇಲ್ಲ ಹಾಡು ಹೇಳಿ. ಇಲ್ಲ ನೀವು ಹಾಡು ಹೇಳ್ಬೇಕು. ಎಸ್ ಮ್ಯಾಮ್, ಗಣೇಶ್ ಸರ್ ಪಿಕ್ಚರ್ ಸಿನಿಮಾದ ಪ್ರಾರಂಭದಿಂದ ಇಲ್ಲಿಯವರೆಗೆ ಹೇಗೆ ಸಪೋರ್ಟ್ ಮಾಡಿದ್ರು, ಕತೆ ಅಂತ ಬಂದಾಗ ಅದನ್ನ ಹೇಗೆ ತಗೊಂಡ್ರು? ಆ್ಯಂಡ್ ಈಗ ನೀವು ಆಫ್ ದಿ ಕ್ಯಾಮ್ರಾ ಮಾತಾಡ್ತಾ ಇದ್ರು, ಅವ್ರಿಗೆ ಬೆಳಿಗ್ಗೆನೆ ಸೆನ್ಸ್ ಆಗಿದೆ ಈ ಸಿನಿಮಾ ಓಡುತ್ತೆ ಅನ್ನೋ ರೇಂಜಲ್ಲಿ ಅವರೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂದರೆ ಸೂಪರ್. ಅದು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವರು ಗಣೇಶ್ ಸರ್ ಏನೇನು ಸಿನಿಮಾದ ಬಗ್ಗೆ ಹೋಪ್ ಇಟ್ಕೊಂಡಿದ್ದಾರೆ? ಇಲ್ಲ, ಸಿನಿಮಾ ಬಿಗಿನಿಂಗ್ ಇಂದ ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ರು. ಮೇ ಬಿ ಸ್ಕ್ರಿಪ್ಟಿಗೆ ಆಕ್ಚುಲಿ ಮೇಜರ್ ಸಂದೀಪ್ ಅವ್ರ ಜೊತೆ, ನಮ್ಮ ಡೈರೆಕ್ಟರ್ ಜೊತೆ ಕುತ್ಕೊಂಡಿದ್ದೆ ಅವರು. ಲೈಕ್ ಲಾಟ್ ಆಫ್ ಕರೆಕ್ಷನ್ಸ್, ಬಿಕಾಸ್ ವಿ ವಾಂಟೆಡ್ ಹಿಮ್ ಟು ಇನ್ವಾಲ್ವ್. ಯಾಕಂದ್ರೆ ಅವ್ರಿಗಿರೋ ಅಷ್ಟು ಐಡಿಯಾ ನಮ್ಗೆ ಯಾರಿಗೂ ಎಕ್ಸ್ಪೀರಿಯನ್ಸ್ ಇಲ್ಲ. ಸ್ಕ್ರಿಪ್ಟ್ ಅನ್ನೋ ಬಂದರೆ ಈಸ್ ಬೆಟರ್ ಪರ್ಸನ್ ಅಂತ ವಿ ಇನ್ವಾಲ್ವ್ ಹಿಮ್. ಇನ್ಫ್ಯಾಕ್ಟ್ 3 ದಿನ ಅಂತೂ ಬ್ರೈನ್ ಸ್ಟಾರ್ಮ್ ಸಂದೀಪ್ನ ಕುತ್ಕೊಂಡು ಅದು ಮಾಡೋಣ, ಇದು ಮಾಡೋಣ, ಯಾವ ಥರ ಯುನೋ, ಬಿಕಾಸ್ ಕಾಮಿಡಿ ಎಲಿಮೆಂಟ್ಸ್ ಆಲ್ಸೋ ಈಸ್ ವೆರಿ ಗುಡ್ ಅಲ್ಲ ಯಶೋದ. ಸೊ ವಿ ಲೆಫ್ಟ್ ಸ್ಕ್ರಿಪ್ಟ್ ವಿಷಯನ ಅವ್ರಿಗೆ ಬಿಟ್ವಿ. ಈಗ ಎಲ್ಲ ಬಿಟ್ಟು ಲಾಸ್ಟಿಗೆ ಎಡಿಟಿಂಗ್ ವಿಷಯಕ್ಕೂ ಹಾಗೇನೆ. ಐ ಮೀನ್ ಎಲ್ಲಿ ತರಬೇಕು, ಯಾವುದು ಕಟ್ ಮಾಡಬೇಕು, ಅದು ಇದು 3 ದಿನ ಕುತ್ಕೊಂಡು ಅದು ಇದು ಕಟ್ಸ್ ಎಲ್ಲ ಹೇಳಿದ್ರು. ಸೊ ದ್ಯಾಟ್ ವೇ ಹಿ ಹಸ್ ಬಿನ್ ಲೈಕ್ ವೆರಿ ಸಪೋರ್ಟಿವ್ ಫ್ರಮ್ ಡೇ ಒನ್. ಒಂದು ಸರ್ಪ್ರೈಸ್ ಎಲಿಮೆಂಟು ಇದೆ ಸಿನಿಮಾದಲ್ಲಿ. ಅಂದ್ರೆ ಒಂದ್ಸಲ ಬರ್ತಾರೆ ಸರ್. ಪಾಸ್ ಆದ್ರೆ ಕೂಡ ಯಾನೆ ಇನ್ನು ಗಣೇಶ್ ಸರ್ ಹತ್ರ ಅಲ್ಲಿ ಪ್ರೆಸ್ ಮೀಟ್ ಅಲ್ಲೂ ಕೇಳಿದ್ರು, ನೋಡಿ ಅದು ಅಲ್ಲೇ ಉತ್ತರ ಇದೆ ನೋಡಿ. ಸರ್, ನಿಮಗೆ ಒಂದು ಆ್ಯಕ್ಚುಲಿ ಲಕ್ಕಿ ಅಂತಲೇ ಹೇಳ್ಬೋದು. ಆಗಲಿ ನಾವು ಮಾತಾಡಿದ ಹಾಗೆ ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳೋದಾದ್ರೆ ಸರ್, ನಿತ್ಯ ಪ್ರಕಾಶ್ ಬಣ್ಣದ ಬದುಕಿಗೆ ಸೊ ಫೋಟೋಗ್ರಫಿ ಮಾಡಿದೆ, HR ಆಗಿ ವರ್ಕ್ ಮಾಡಿದೆ 1 year ಸ್ಪೆಷಲ್ ಎಕನಾಮಿಕ್ ಝೋನಲ್ಲಿ. ಪೋಸ್ಟ್ ಗ್ರಾಜುಯೇಷನ್ ಆದಮೇಲೆ HR ಮಾಡಿದ್ದಕ್ಕೆ 1 year ವರ್ಕ್ ಮಾಡಿದ್ದು. ಒಂದು ಆರ್ಟ್ ಫೀಲ್ಡೇ ನಂಗೆ ಇಷ್ಟ ಆಗೋದು, ಈ ಟ್ರೈಬ್ಸ್ ಫೋಟೋಗ್ರಫಿ. ಸೊ ಇಂಥ ಫೀಲ್ಡಲ್ಲಿ ಇಷ್ಟ ನನಗೆ. ಮತ್ತು ಈ ಕಂಟೆಂಟ್ಗಳು ಮಾಡ್ತೀವಿ. ಈಗ ಅಂತಲ್ಲ, ಒಂದು ಮಲಯಾಳಿ ಜೊತೆಯಲ್ಲಿ ರಿಲೀಸ್ ಆಗೋ ಟೈಮಲ್ಲಿ ಆ ಸಾಂಗ್ ಇದೆ. ಬಿಗ್ ಗಣೇಶ್ ಫ್ಯಾನ್, ನೀವು ನೋಡ್ಬೇಕು ಅವಾಗಿಂದ ಮಲಯಾಳಿ ಜೊತೆಯಲ್ಲಿ ಒಂದು ವಿಡಿಯೋ ಇದೆ, ರೀಲ್ಸ್ ಈಗ ಬಂದಿರ್ಬೋದು. ನಾನು 15 ವರ್ಷದ ಇಂಚಿನ ರಿಲೀಸ್ ಆಗೋ ಟೈಮ್ ಇರ್ಬೋದು. ಈ ಗುಡ್ಡ ಕಾಡಿಗೆಲ್ಲಿ ಹೋಗಿ ಅಲ್ಲಿ ಫುಲ್ ರೀಲ್ ತರಾನೆ, ಇನ್ನೊಂದು ಫೋನಲ್ಲಿ ಸಾಂಗು, ಇನ್ನೊಂದು ಫೋನಲ್ಲಿ ಅದು ಬೇಸಿಕ್ ಫೋನ್ ಬರುತ್ತೆ. ಆ ಟೈಮ್ ಇದು ಫೋನ್ ಇದೆಯಲ್ಲ, ನೋಕಿಯಾ 6270, ಅದರಲ್ಲಿ ವಿಡಿಯೋ ತೆಗೆದು ಯಾರೋ ಒಬ್ಬ, ಅದು ಇನ್ನೂ ಇದೆ ಆ ವಿಡಿಯೋಗಳು. ಸೊ ಆ ಟೈಮಲ್ಲಿ ನಮ್ದು ರೀಲ್ಸ್ ಸ್ಟಾರ್ಟ್ ಆಗಿತ್ತು. ರೀಲ್ಸ್ ಈಗ ಹೆಸರು ಬಂತು, ಮತ್ತು ಆ ಟೈಮಲ್ಲಿ ನಮ್ದು ವಿಡಿಯೋ ಇದೆಲ್ಲ ಸ್ಟಾರ್ಟ್ ಆಗಿತ್ತು. ಸೊ ಇಂಥದ್ದೆಲ್ಲ ಮಾಡ್ತಾ ಇದೆ ಕಂಟೆಂಟ್ಗಳು. ಸೊ ಇದು ಆಪರ್ಚುನಿಟಿ ಸಿಕ್ಕಿದ್ದು ಪುಣ್ಯ. ಮ್ಯಾಮ್, ನಿಮಗೆ ಪಿಕ್ಚರ್ ಅಂತ ಬಂದಾಗ ಡೇ 1 ಇಲ್ಲಿಯವರೆಗೆ ನೆನಪಿನಲ್ಲಿ ಉಳಿಯುವಂಥ ವಿಚಾರಗಳಿದ್ರೆ ಏನು ಹೇಳ್ಕೊಳ್ಳೋಕೆ ಇಷ್ಟಪಡ್ತೀರಾ ಅಂತ ಹೇಳಿ? ಕಂಪ್ಲೀಟ್ ಇಡೀ ಜರ್ನಿ ನೆನಪಲ್ಲಿರುತ್ತೆ, ಬಟ್ ಆದರೂ ಕೂಡ ನಿಮಗೆ ಯಾವತ್ತಿಗೂ ಕೂಡ ಪಿಕ್ಚರ್ ಅಂತ ಬಂದಾಗ ನಿದ್ದೆಯಿಂದ ಎಬ್ಬಿಸಿದ್ರು ಕೂಡ ಹೇಳ್ಕೊಳ್ಳುವಂಥ ಅಂಶ ಯಾವ್ದಾದ್ರು ಇದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಾ ಅಂತ ಹೇಳಿ? ಐ ಮೀನ್ ಎವ್ರಿ ಡೇ ವಾಸ್ ಫನ್ ಯಶೋದ. ಐ ಮೀನ್ ಐ ಕಾಂಟ್ ರಿಮೆಂಬರ್ ಒನ್ ಪರ್ಟಿಕ್ಯುಲರ್ ದಿನ ಅಂತ. ಯಾಕಂದ್ರೆ ಇಷ್ಟು ಜನ, ಒಂದು 30 ಜನ ಆರ್ಟಿಸ್ಟು ನಮ್ಮ ಸಿನಿಮಾದಲ್ಲಿ ಒಟ್ಟಿಗೆ ಒಂದೇ ಫ್ರೇಮಲ್ಲಿ, ಪ್ರತಿಯೊಂದು ಫ್ರೇಮಲ್ಲೂ ಇರ್ತಾರೆ. ಪ್ರತಿ ಸತಿ ಶೂಟ್ ಮಾಡೋವಾಗ್ಲೂ ಏನೋ
ಒಬ್ರಿಗೊಬ್ರು ಕೌಂಟರ್ ಕೊಟ್ಕೊಂಡೇವೆ, ಸೋ ಮೆನಿ ಡೈಲಾಗ್ಸ್, ಅದು ಇದು ಮಧ್ಯದಲ್ಲಿ ಎಷ್ಟು ನಗ್ತಾ ಇದ್ವಿ, ಮತ್ತೆ ಕಟ್ ಅನ್ನೋದು, ನಗು ತಡೆಯಲಾರ್ದೆ, ಇದೆಲ್ಲ ದೀಸ್ ಮೊಮೆಂಟ್ಸ್ ಅದೇ ಇರಲ್ಲ. ಪ್ರಿಪೇರಿಂಗ್ ಫಾರ್ ದ ಫಿಲ್ಮ್, ಸಾಂಗ್ ಶೂಟಿಂಗ್ ಟೈಮಲ್ಲಿ ಗಣೇಶ್ ಸರ್ ಬಂದಿದ್ದ ದಿನ ಶೂಟಿಂಗಿಗೆ, ಆಲ್ ದ್ಯಾಟ್ ವಾಸ್ ಲೈಕ್ ವೆರಿ ಮೆಮೊರೇಬಲ್. ಇಡೀ ರಾತ್ರಿ ಎಸ್ಪೆಷಲಿ ದಿಸ್ ಮೊಮೆಂಟ್ ವಾಸ್ ನೈಸ್. ಸಾಂಗ್ ಶೂಟಿಂಗ್ ಇತ್ತು, ಲೈಕ್ ಅಮೃತ ಸೆಟ್, ರಾತ್ರಿ ಆಲ್ಮೋಸ್ಟ್ ಒಂದು ಸೆಟ್ಟಿಂದ ಇನ್ನೊಂದು ಕಡೆ ಶಿಫ್ಟ್ ಆಗಲಿಕ್ಕಿತ್ತು, ಅಲ್ಲಿ ಸೆಟ್ ನಡೀತಾ ಇತ್ತು ವರ್ಕು. ನಾನು ಮತ್ತು ಮೋಹನ್ ಭಟ್ಕಳ್ ಅಂತ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಇಬ್ಬರೂ ಅಲ್ಲಿ ಕೆಲಸ ಮುಗಿಸಿ ಕಿನ್ನಿಗೋಳಿ ಮತ್ತೆ ಕಿನ್ನಿಗೋಳಿ ಅಲ್ಲಿ ತೆಗೆದು ಫ್ರಮ್ ದೇರ್ ವಿ ಹ್ಯಾಡ್ ಟು ಕಮ್ ಟು ಬಂಟ್ವಾಳ. ಆಯಿತಾ, ರಾತ್ರಿ ಆಲ್ಮೋಸ್ಟ್ 11 ಗಂಟೆ ಆಗಿದೆ. ಅಲ್ಲಿಂದ ನಾನು ಮೋಹನ್ ಭಟ್ಕಳ್ಗೆ ಹೇಳಿದೆ, ನಾನು ಒಂಚೂರು ಫ್ರೆಶ್ ಅಪ್ ಆಗಿ ಬರ್ತೀನಿ, ಬಿಕಾಸ್ ನಿದ್ರೆ ಇಲ್ಲ ಇಡೀ ರಾತ್ರಿ, ಬಂಟ್ವಾಳಕ್ಕೆ ಹೋಗಬೇಕು ಅಂತ. ಫ್ರೆಶ್ ಅಪ್ ಆಗಿ 10 ನಿಮಿಷದಲ್ಲಿ ಅರೌಂಡ್ 12-12:30ಗೆ ನಿದ್ರೆ ತಡಿಯೋಕ್ಕಾಗ್ತಿಲ್ಲ. ಮೋಹನ್ ಕಾರು ಓಡಿಸ್ತಾ ಇದ್ದಾರೆ, ನಾನು ಕೂತ್ಕೊಂಡಿದ್ದೀನಿ. ಒಂದು ಮೊಮೆಂಟ್ ಇಬ್ಬರಿಗೂ ನಿದ್ರೆ ಬಂದುಬಿಟ್ಟಿದೆ ಬಂಟ್ವಾಳ ಹೈವೇಲಿ. ಕಾರ್ ಹಿಂಗೆ ಡಿವೈಡರ್ ಕಡೆ ನಾನು ಯಾವುದೋ ಒಂದು ಲೈಟ್ ಬಂತು ಅಂತ ಕಣ್ಣು ಓಪನ್ ಮಾಡಿದ್ರೆ ಯಶೋಧ, ವಿ ವರ್ ಅಬೌಟ್ ಟು ಹಿಟ್ ದ ಡಿವೈಡರ್. ಅಂದರೆ ಅಷ್ಟು ಕೆಲಸ ಮಾಡಿದ್ರೆ ನಿದ್ರೆ ಇಲ್ಲ 2-3 ದಿವಸ ನಾನ್ ಸ್ಟಾಪ್. ಬಂಟ್ವಾಳದಿಂದ ಮಂಗಳೂರು ಬರುವಾಗ ಬಂಟ್ವಾಳದಲ್ಲಿ ಇಲ್ಲ, ಮಂಗಳೂರಿಂದ ಬಂಟ್ವಾಳಕ್ಕೆ ಹೋಗುವಾಗ ಶೂಟಿಂಗ್, ಮತ್ತೆ ನೆಕ್ಸ್ಟ್ ಡೇ ಅಂದ್ರೆ ಗಣೇಶ್ ಸರ್ ಬರ್ಲಿಕ್ಕೆ ಚೆನ್ನಾಗಿರ್ಬೇಕಲ್ಲ, ಸೆಟ್ ಚೆನ್ನಾಗಿರ್ಬೇಕು, ಇದೆಲ್ಲ ಅಷ್ಟು ಅಂದ್ರೆ ನಾನ್ ಸ್ಟಾಪ್ 3 days. ಲೈಕ್ ವಿ ಶಾಟ್ 2-3 ಸಾಂಗ್ಸ್ ಟುಗೆದರ್, ನಾನ್ ಸ್ಟಾಪ್ ಕೆಲಸ ಮಾಡಿದ್ವಿ. ಇವ್ರು ಬರ್ತಿದ್ರು ಒಂದು ಸಾಂಗಿಗೆ, ಇಟ್ ವಾಸ್ ನಿದ್ರೆ ಇಲ್ಲ. ಐ ಮೀನ್ ದಟ್ಸ್ ದ ವೇ ವಿ ವರ್ಕ್ಡ್ ಅಲ್ಲಿ, ಡೇ ಅಂಡ್ ನೈಟ್ ವಿ ಹ್ಯಾವ್ ವರ್ಕ್ಡ್. ಜಸ್ಟ್ ಪಾಸ್. ಯಾ ಇರಲಿ ಮ್ಯಾಮ್, ಅವೆಲ್ಲ ಆಗುತ್ತೆ. ಬಟ್ ಅದೇ ಅಂದರೆ ಕೆಲಸದಲ್ಲಿ ಆ ಲೆವೆಲ್ಗೆ ನೀವು ಇನ್ವಾಲ್ವ್ ಆಗಿದ್ರಿ ಅನ್ನೋದು ಯಾಕೆ ಅಷ್ಟೊಂದು ಸಿನಿಮಾ ಅಂದರೆ ವ್ಯಾಮೋಹ, ಅಷ್ಟೊಂದು ಇಷ್ಟ ನಿಮಗೆ ಅಂತ ಹೇಳಿ? ಐ ಡೋಂಟ್ ನೋ, ನನಗೆಲ್ಲ ಕರೆಕ್ಟಾಗಿ ಆಗಬೇಕು ಯಶೋಧ. ಐ ಮೀನ್ ನಂಗೆ ಸ್ವಲ್ಪ ಪರ್ಫೆಕ್ಟಾಗಿ ಆಗಬೇಕು ಎಲ್ಲ. ಕಮ್ಮಿ ಅಂತ ಆದರೆ ಹಾಕಿ, ನಂಗೆ ಕೆಲಸ ಅಂತ ಬಂದಾಗ ನಾನು ನಿಲ್ಲಿಸಬಾರ್ದು ಅಂತ, ದಟ್ ಕೈಂಡ್ ಆಫ್ ಅ ವರ್ಕರ್ ಐ ಆಮ್. ಅದು ನಮಗೆ ತುಳುವಿಗೆ ಒಂದು ಬಜೆಟ್ ಅಂತ ಇರುತ್ತೆ, ಈ ಬಜೆಟ್ ಅಲ್ಲಿ ಆಗಬೇಕು ಅಂತ. ಸೊ ಈ ಬಜೆಟ್ ದಾಟಿತು ಅಂತ ಫೀಲಿಂಗ್ ಬಂದಾಗ್ಲೂ ಆಗಲಿ, ಬಿಕಾಸ್ ಚೆನ್ನಾಗಿ ಕಾಣಬೇಕಲ್ಲ ಅದು. ಅದು ಇಂಪಾರ್ಟೆಂಟ್ ಅವರಿಗೆ. ಲೈಕ್ ಈ ಬಜೆಟ್ ಅಂತಲ್ಲ, ಚೆನ್ನಾಗಿ ಕಾಣಲಿ, ಬೇಕು ಇರಲಿ ಸಿನಿಮಾ. ಜನಗಳಿಗೆ ಏನಾದರೂ ನಾವು ಗೋಲ್ಡನ್ ಮೂವೀಸ್ ಇಂದ ಏನು ಕೊಟ್ಟಿದ್ದೇವೆ ತುಳುಗೆ. ಮತ್ತು ಸಾಂಗ್ಸ್ ಎಸ್ಪೆಷಲಿ ಯಶೋಧ, ಫ್ರಮ್ ದ ಡೇ ಒನ್ ವಿವ್ ಬೀನ್ ಬ್ಲೆಸ್ಡ್. ಗಣೇಶ್ ಅವರೇ ಆಗಲಿ, ಅವ್ರದ್ದು ಎಲ್ಲ ಸಾಂಗ್ಸ್ಗಳು ಹೆಂಗೆ ಸಿನಿಮಾದಲ್ಲಿ 1-2 ಸಾಂಗ್ ಇದ್ದೇ ಇರುತ್ತೆ. ಮತ್ತು ನಮ್ಮ ಗೋಲ್ಡನ್ ಮೂವೀಸ್ ಬಂದಾಗಲೂ ನೀವು ಯೋಚನೆ ಮಾಡಿ, ಇಟ್ಸ್ ಅ ಬ್ಲೆಸ್ಸಿಂಗ್ ಫಾರ್ ಅಸ್ ಆ್ಯಕ್ಚುಲಿ. ಮಳೆಯಲ್ಲಿ ಜೊತೆಲಿ ಆಗಲಿ, ಗೀತ ಆಗಲಿ, ಕೂಲ್ ಆಗಲಿ, ಸಾಂಗ್ಸ್ ನಮ್ಗೊಂದು 2-3 ಸಿಗುತ್ತೆ. ಅದೇನೋ ಪುಣ್ಯ ನಮ್ಮದು ಚೆನ್ನಾಗಿರೋದು. ಇದರಲ್ಲೂ ಹಾಗೆ ಆಯಿತು. ಸೊ ಎಲ್ಲೂ ಕಮ್ಮಿ ಮಾಡಬಾರ್ದು. ನನಗೆ ಸಾಂಗ್ ಶೂಟಿಂಗ್ ಟೈಮಲ್ಲಿ ಚೆನ್ನಾಗಿರೋ ಸಾಂಗ್ಸ್ನ ನಾವು ಹಾಳು ಮಾಡಬಾರ್ದು ಅಂತಾನೆ ವಿ ವೆಂಟ್ ಟು ಕಾಶ್ಮೀರ್ ಆ್ಯಂಡ್ ವಿ ಶಾಟ್ ಆ ಥರ. ಜಾಸ್ತಿ ಆಗ್ತಾ ಸಿಂಗರ್ ಕೂಡ ಲಾಂಚ್ ಆದ್ರು, ತುಳುವಿಂದ ಆಕ್ಚುಲಿ ಸೂಪರ್ ಆಗಿ ಹಾಡಿದ್ದೀರಾ ಮ್ಯಾಮ್. ತುಂಬಾ ಮನಸ್ಸಿಂದ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ಹಾಡಿದ್ರೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಅಥವಾ ಒಳ್ಳೆ ಒಬ್ಬ ಹಾಡುಗಾರ್ತಿ ಸಿಕ್ಕಂತ ಒಂದು ಅನುಭವ. ಹೆಂಗೆ ಅದನ್ನ ಹೇಳಿ ನೀವು, ಅದು ಹೆಂಗೆ ಹಾಡುಗಾರ್ತಿ ಹೆಂಗಾಗಿದೆ ನೀವು ಅಂತ ಹೇಳಿ? ಹಾಡ್ತಿದ್ದೆ ಮನೆಯಲ್ಲೆಲ್ಲ ಕ್ಯಾರಿಯೋಕೆ ಎಲ್ಲ ನಡೆದಾಗ. ನನ್ನ ಸುತ್ತಮುತ್ತ ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ಗೊತ್ತಿತ್ತು ನಾನು ಹಾಡ್ತೀನಿ ಅಂತ. ಎಲ್ಲರೂ ಹೇಳ್ತಿದ್ರು, ಇವ್ರಿಗೂ ಹೇಳ್ತಿರು, ಗಣಪ ಹಾಡಿಸ್ಬೇಕು ಶಿಲ್ಪನ್ ಕೈಯಲ್ಲಿ ಅಂತ. ಮತ್ತೆ ನಮ್ಮ ಸಿನಿಮಾನೇ ಅಲ್ಲ, ಯಾಕೆ ಬೇರೆಯವ್ರಿಗೆಲ್ಲ ಕೇಳೋದು, ರಿಸ್ಕ್ ತಗೊಳ್ಳೋದು. ನಮ್ದೇ ಸಿನಿಮಾ ಬರೋವಾಗ ನಾನು ಟ್ರೈ ಮಾಡು ಅಂದ್ರು ಇವರು. ಆ ಪೇಮೆಂಟ್ ಇನ್ನೆಲ್ಲರೂ ಹಾಕಿ ಸ್ವಲ್ಪ ರಿಚ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದು. ಆ ಸಾಂಗನ್ನೇ ಚೆನ್ನಾಗಿ ಕಾಣ್ಬೇಕು. ಇದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಆದ್ರೂ ತೊಂದರೆ ಇಲ್ಲ. ಸಿನಿಮಾ ಜನಗಳಿಗೆ ನೋಡುವಾಗ ಚೆನ್ನಾಗಿ ಕಾಣಬೇಕು, ಚಂದ ಇರಬೇಕು. I decided to sing. Actually, Sam ಮತ್ತೆ my music director, one day I was singing, so ಮ್ಯಾಮ್ ನೀವು ಹಾಡಲೇಬೇಕು ಅಂತ. ಮಲಯಾಳಂನವರು ನಮ್ಮದು ಮ್ಯೂಸಿಕ್ ಡೈರೆಕ್ಟರ್. he is one of the best technicians we have in our team. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಡೇ ಆ್ಯಂಡ್ ನೈಟ್ ಈಸ್ ಬಿನ್ ವರ್ಕಿಂಗ್, ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ರು ನಮಗೆ. ಅವ್ರು ನಂಗೆ ಹೇಳಿದರು, ಇಲ್ಲ ಮ್ಯಾಮ್ ನೀವೇ ಹಾಡಬೇಕಿದೆ, ಐ ಆಮ್ ವೆರಿ ಹ್ಯಾಪಿ ವಿತ್ ಯೋರ್ ಇದು ಅಂತ. ಸೊ just one day I finished recording. Super.
ಎರಡೂ ಲ್ಯಾಂಗ್ವೇಜ್ ಆ್ಯಕ್ಚುಲಿ ಒಂದೇ ದಿನದಲ್ಲಿ ಮುಗಿಸ್ಕೊಂಡು ಬಂದೆ. ಮತ್ತೆ ಆ ಸಾಂಗ್ ಲಿರಿಕಲ್ ವಿಡಿಯೋದು ವರ್ಕ್ ನಮ್ಮ ಪ್ರಜ್ವಲ್ ಅವ್ರು ಮಾಡಿದ್ರು, ಪ್ಲಾಂಗಲ್ ಸ್ಟುಡಿಯೋ ಅಂತ. ಚೆನ್ನಾಗಿ ಮಾಡಿದ್ದಾರೆ, ನಮಗೆ ಬೇಕಾದಾಗೆ ಮಾಡಿದ್ದಾರೆ. ಹೇಳಿದ್ರೆ ಸಾಕು, ಚೆನ್ನಾಗಿ ಮಾಡ್ತಿದ್ರು. ನನ್ಗೆ ಅವಾಗ ಗೊತ್ತಾಯ್ತು ಎಂತೆಂತ ಟೀಮ್ ಇದೆ ನಮ್ಮ ಊರಲ್ಲಿ ಅಂತ. ಮಂಗಳೂರಲ್ಲಿ ಸೊ ನಮ್ಗೆ ಗೊತ್ತಿರಲಿಲ್ಲ. ಟ್ಯಾಲೆಂಟೆಡ್ ಯಶೋಧ, ಐ ಬಿ ವೆರಿ ಫ್ರಾಂಕ್ ವಿತ್ ಯು. ಮಂಗಳೂರವರು ಕೆಲಸಕ್ಕೆ ಅದು ಶಿಸ್ತಾಗಿ ಆಗ್ಬೇಕು ಅನ್ನೋದು ಇದೆ. ಅದು ಯಾವುದೇ ಇದಾದ್ರೂ ಕೂಡ ಆ ಒಂದು ಕೆಲಸನ ಕ್ಲೀನ್ ಆಗಿ ಮುಗಿಸ್ಕೊಟ್ಬಿಡೋಣ ಅನ್ನೋದು ಒಂದು ಮನಸ್ಥಿತಿ ಮಂಗಳೂರವ್ರಿಗೆ. ನಮ್ಗೆ ಆ ಟೈಮಲ್ಲಿ ಗೊತ್ತಾಗಿದ್ದು ಮಂಗಳೂರಲ್ಲಿ ಒಂದು ಸೆಟಪ್ ಇದೆ, 30-25 ಜನ ಇದ್ದಾರೆ VFX ವರ್ಕ್ ಮಾಡೋರು. ಕಂಪ್ಲೀಟ್ ಒಂದು ಸಿನಿಮಾ ಕೊಟ್ರೆ ಕಂಪ್ಲೀಟ್ ಅವರೇ ಮಾಡ್ತಾರೆ ಅಂತ ನಮ್ಗೆ ಈಗ ಐ ಆಮ್ ಎಕ್ಸ್ಪ್ಲೋರಿಂಗ್ ಎಷ್ಟು ಟ್ಯಾಲೆಂಟ್ ಇದೆ ಅಪ್ಪ ನಮ್ಮೂರಲ್ಲಿ ಅಂತ ಹೇಳ್ಕೊಂಡು. ನಮ್ಮೂರನ್ನ ಹೊಗಳೋದಂತೂ ಅಲ್ಲ, ಬಟ್ ಇಟ್ ಹ್ಯಾಸ್ ಟು ಕಮ್ ಔಟ್ ಯಶೋಧ. ಅವ್ರವ್ರ ಬಗ್ಗೆ ಗೊತ್ತಾಗಬೇಕು ನಮಗೆ ಅಂತ. ಆಕ್ಚುಲಿ ನೋಡಿ ಪ್ರ್ಯಾಂಗಲ್ ಸ್ಟುಡಿಯೋದು ಪ್ರಜ್ವಲ್ ದ್ವಾಪರ ಸಾಂಗ್ ಮಾಡಿದ್ದಾರೆ, ಯಾರಿಗೂ ಗೊತ್ತಿಲ್ಲ ಅದು ನಮ್ಮೂರಲ್ಲೇ ನಡೆದಿದ್ದಂತ ಇಲ್ಲಿವರೆಗೂ. ಯಾರು ಆ ಕ್ರೆಡಿಟ್ಸ್ ಅಲ್ಲಿ ಮೆನ್ಷನ್ ಮಾಡಲ್ಲ, ಬಿಕಾಸ್ ಅವ್ರ ವರ್ಕ್ ತುಂಬಾ ಇರುತ್ತೆ. ಲಿರಿಕಲ್ ವಿಡಿಯೋ ಒಂದು ಮಾಡ್ಬೇಕು ಅಂದ್ರು ಕಂಪ್ಲೀಟ್ VFX ಮಾಡ್ಬೇಕಾದ್ರೆ ಅಲ್ಲ, ಕ್ರೆಡಿಟ್ ಅಲ್ಲಿ ಮೆನ್ಷನ್ ಆಗಿದ್ರು ಕೂಡ ಅದೆಲ್ಲ ಒಂದ್ ಕಡೆ ಕಾಣಿಸಲ್ಲ, ಹೊಟ್ಟೋಗ್ಬಿಟ್ಟೆ. ಆ ಒಂದು ಕಾಗೆ ಮಾಡ್ಬೇಕಾದ್ರು ತುಂಬಾ ಟೈಮ್. ನಾನು ಅಲ್ಲಿ ಆಫೀಸ್ಗೆ ಹೋಗ್ತಾ ಇದ್ದೆ ಅವ್ರದ್ದು ಸ್ಟುಡಿಯೋಕ್ಕೆ. ಇವತ್ತು ಹೋಗದಿದ್ರೆ 4-5 ದಿವಸ ಅದೇ ಕಾಗೆದ ವರ್ಕ್ ಆಗ್ತಾ ಇರುತ್ತೆ. ಅಷ್ಟು ಕೆಲಸ ಮಾಡ್ತಾರೆ. ಸೊ ಪ್ರಜ್ವಲ್ ಅಂತ ಹಿ ಡಿಡ್ ಆರ್ ಲಿರಿಕಲ್ ವಿಡಿಯೋ ಆ್ಯಂಡ್ ಮೋಸ್ಟ್ ಆಫ್ ಆರ್ CG ವರ್ಕ್ ಎಲ್ಲ ಅವರೇ ಮಾಡ್ತಾ ಇದ್ದಾರೆ ಸಿನಿಮಾದಲ್ಲಿ. ತುಂಬ ಲೈಕ್ ನನಗೊಂದು ಒಳ್ಳೆ ಟೀಮ್ ಸಿಕ್ತು ಯಶೋಧ, ಮೋರ್ ದೆನ್ ಎನಿಥಿಂಗ್. ಐ ಆಮ್ ಸೋ ಹ್ಯಾಪಿ. ನಾನೊಂದು ಹೋಗಿ ಸಿನಿಮಾ ಮಾಡ್ತಾ ಇದ್ದೀನಿ, ಎಲ್ಲೂ ನನಗೆ ಕಷ್ಟ ಅನಿಸಿಲ್ಲ. ಒಂದು ನಮ್ಮ ಡೈರೆಕ್ಟರ್ ಆಗಲಿ, ನಿತ್ಯ ಎಸ್ಪೆಷಲಿ ವೆರಿ ಕೋಆಪರೇಟಿವ್. ಲೈಕ್ ಯುನೋ ನನಗೆ ಪ್ರತಿಯೊಂದು ಅಲ್ಲಿ ಪರ್ಮಿಷನ್ಸ್ಗೆ ಅದಕ್ಕೆ ಐ ಮೀನ್ ಹಿ ವಾಸ್ ದ ಒನ್ ಹೂ ಹೆಲ್ಪ್ಡ್ ಮೀ. ಪ್ರತಿಯೊಂದು ಕೆಲಸದಲ್ಲೂ ಕೂಡ ಡೋಂಟ್ ವರಿ ಮ್ಯಾಮ್, ವಿಲ್ ಅರೇಂಜ್ ಎವ್ರಿಥಿಂಗ್ ಅಂತ. ಸೊ ದ ಟೀಮ್ ವಾಟ್ ಐ ಗಾಟ್ ಅಲ್ಲ, ಐ ಆಮ್ ಸೋ ಹ್ಯಾಪಿ. ಸಂದೀಪ್ ಬೆದ್ರಾ ಅವರು ಹೀರೋ ನಿತ್ಯ ಪ್ರಕಾಶ್ ಅಂತಾನೆ ಸ್ಕ್ರಿಪ್ಟ್ ಅನ್ನ ರೆಡಿ ಮಾಡ್ತಾರೆ. ಸೊ ಅಲ್ಲೇ ನೀವು ಫಿಕ್ಸ್ ಆಗಿದ್ರಿ. ಹೀರೋಯಿನ್ ಇವರೇ ಬೇಕು ಅಂತ ನಿಮ್ಗೆ ಅನ್ಸಿದ್ದು ಯಾಕೆ ಅಂತ ಹೇಳಿ? ಐ ಹ್ಯಾಡ್ ಸೀನ್ ಹರ್ ಒಂದು ಮೊಟ್ಟೆಯ ಕತೆ ಇದು, ಮತ್ತು ಅವ್ರ ಸೀರಿಯಲ್ಸ್ಗಳು, ಹರ್ ರೀಲ್ಸ್ ಆ್ಯಂಡ್ ಆಲ್ ಐ ಹ್ಯಾಡ್ ಸೀನ್. ಆ್ಯಂಡ್ ನಮ್ಮೂರಿನವರೇ ಅಲ್ವಾ, ಬಿಕಾಸ್ ವಿ ವಾಂಟೆಡ್ ಸಂಬಡಿ ಹೂಸ್ ತುಳು ಸ್ಪೀಕಿಂಗ್, ಗೊತ್ತಿರಬೇಕು ನಮಗೆ, ಈಸಿ ಆಗುತ್ತೆ ವರ್ಕ್ ಅಂತ ಹೇಳ್ಬಿಟ್ಟು. ದೆನ್ ಐ ಹ್ಯಾಡ್ ಸೀನ್ ಆಲ್ ಹರ್ ವರ್ಕ್ ಅಲ್ಲ. ಸೊ ವಿ ಡಿಸೈಡೆಡ್ ಶಿ ಇಸ್ ಆಪ್ಟ್ ಫಾರ್ ಅವರ್ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನೇ ಫಿಕ್ಸ್ ಮಾಡಿದ್ದು. ಫಸ್ಟಿಗೆ ಅವ್ರ ಮ್ಯಾಮಿಗೆ ಲೈಕ್ ತುಳು ಇದ್ದದ್ದು ಎಕ್ಸಾಕ್ಟ್ಲಿ, ಮತ್ತೆ ನಾವು ಕನ್ನಡಕ್ಕೆ ಕೂಡ ಶೂಟ್ ಮಾಡಿದ್ವಿ ಅದಕ್ಕೆ. ಸೊ ಇನಿಷಿಯಲಿ ತುಳು ಇದ್ದಿದ್ರೆ ನಾವು ತುಳು, ಮತ್ತೆ ಅವನ ಫ್ಲೋ ಕನ್ನಡನೂ ಮಾಡಬಹುದು ಅಂತ. ಯಾವಾಗ ಮ್ಯಾಮ್ ಮಂಡೆ ಬೆಚ್ಚ ಆಗಿದ್ದು ನಿಮಗೆ ಪಿಕ್ಚರಲ್ಲಿ? ಮಂಡೆ ಬೆಚ್ಚ ಅಂತ ಆಗಲಿಲ್ಲ. ಈಗ ನಿನ್ನೆ ಸಹ ನಾವು ಪ್ರಮೋಷನ್ ಸ್ಟಾರ್ಟ್, ವಿ ಆರ್ ಗೋನ್ ಟು ಎಂಜಾಯ್, ನಾವು ನಗ್ತಾ ವಿ ಆರ್ ಗೋನ್ ಟು ಎಂಜಾಯ್ ಆರ್ ವರ್ಕ್ ಆ್ಯಂಡ್ ವರ್ಕ್ ಅಂತ ಹೇಳಿದ್ದೀನಿ ಎಂಟೈರ್ ಟೀಮಿಗೆ. ಯಾವುದು ಸ್ಟ್ರೆಸ್ ತಗೊಳ್ಳೋದು ಬೇಡ, ಖುಷಿಯಾಗಿ ಎಲ್ಲ ಕಡೆ ಹೋಗೋಣ, ಪ್ರಮೋಟ್ ಮಾಡೋಣ, ಅದೇ ಖುಷಿಯಲ್ಲಿ ಜನ ಬರ್ತಾರೆ ನಮ್ಮ ಥಿಯೇಟ್ರಿಗೆ ನೋಡಿಬೇಕಾದ್ರೆ ಅಂತ ಹೇಳಿದ್ದೇನೆ ನಾನು. ದಟ್ ಈಸ್ ಹೌ, ದಟ್ಸ್ ಆರ್ ಎಜೆಂಡಾ. ನಾವು ವಿ ಆರ್ ನಾಟ್ ಗೋನ್ ಟು ಸ್ಟ್ರೆಸ್ ಔಟ್ ಅಬೌಟ್ ಎನಿಥಿಂಗ್. ನಾವು ಮಾಡೋದೆಲ್ಲ ಮಾಡ್ತೀವಿ. ಎಂಡ್ ಆಫ್ ದ ಡೇ ಯುನೋ ಜನರು ನಮ್ಮನ್ನು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ, ದೇವರು ಯುನೋ ಯಾವ ರೀತಿ ನಮ್ಮ ಇದು ಬರೆದಿದೆ ನಮಗೆ ಗೊತ್ತಿಲ್ಲ. ಸೊ ಐ ಡೋಂಟ್ ನೋ, ಬಟ್ ನಾವು ಮಾಡುವಾಗ ನಾವು ಖುಷಿಯಲ್ಲಿ ಮಾಡ್ಬೇಕಂತ. ಯಶೋಧ, ನಿಮ್ಮ ಡೈರೆಕ್ಟರ್ ಬಗ್ಗೆ, ಅವ್ರ ವರ್ಕ್ ಬಗ್ಗೆ ಮಾತಾಡೋದಾದ್ರೆ ಹೀರೋ ಸಾಹೇಬ್ರು. ಡೈರೆಕ್ಟರ್ ಬಗ್ಗೆ ಸೈಲೆಂಟ್ ಡೈರೆಕ್ಟರ್ ಅವರು ಗೊತ್ತಾಗುತ್ತೆ. ಅವ್ರ ಹಾಗೆ ಸೈಲೆಂಟ್ ಸಂದೀಪ್ ಅಂತ ಅವರಿಗೊಂದು ನಾಮಕರಣ ಆಗಿದೆ. ಸೊ ಜಾಸ್ತಿ ಮಾತಾಡಲ್ಲ, ಬಟ್ ರೈಟಿಂಗ್ ಕೂಡ ಅವರೇ ಬರ್ದಿದ್ದು. ಸೊ ಅವ್ರಿಗೆ ಗೊತ್ತಿರುತ್ತೆ ಏನು ಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಯಾರು ರೈಟರ್ ಆಗಿರ್ತಾರೋ ಆ ಡೈರೆಕ್ಷನ್ ಅವರೇ ಮಾಡಿದರೆ ಅವ್ರಿಗೆ ಗೊತ್ತಿರುತ್ತೆ, ಓದು ಇದೇ ಬೇಕು, ಹೀಗೆ ಬೇಕು. ಸಂದೀಪ್ ಬಣ್ಣ ಚೂರು ಬುಲಿ ಪೊಡಿ ಜಾಸ್ತಿ ಬಣ್ಣ ಹುಡ್ಚಿ ಇದೇ ಅದೇ ಅದು ಇನ್ನು ಬೇಕಿತ್ತು ನಂಗೂ ಫೀಲ್ ಇರುತ್ತೆ, ಅದು ಹಿಂಗೆ ಬೇಕಿತ್ತು ಅಂತ. ಇನ್ನು ಕೆಲವು ಅವರಿಗೊಂದು ಥಾಟ್ ಇರುತ್ತೆ, ಓಕೆ ಫೈನ್ ಸಂದೀಪಣ್ಣ ನೀವೇ ಬರ್ದದ್ದು, ನಿಮ್ಗೆ ಹೇಗೆ ಬೇಕು ಗೊತ್ತಿರುತ್ತೆ, ಓಕೆ ಫೈನ್ ಡನ್. ಬಿಕಾಸ್ ನಂದು ಡೆಬ್ಯೂವೇ, ಮತ್ತೆ ಎಲ್ಲ ದೊಡ್ಡ ಆರ್ಟಿಸ್ಟು, ನಂಗೂ ನರ್ವಸ್. ಎಲ್ಲ ನೋಡುವಾಗ ಒಂಥರ ಫಸ್ಟ್ ಟೈಮ್ ಒಂದು ಡೆಬ್ಯೂ ಇರೋಗೆ ಅಷ್ಟು ಆರ್ಟಿಸ್ಟ್ಗಳು ಈಗ ನೋಡ್ಕೊಂಡು ಹೋದ್ರೆ ಎಲ್ಲ ಗನ್ ಇಟ್ಕೊಂಡು ನಿಂತಾಗೆ ಅದು ಎಲ್ಲ ತಿಂದು ಬಿಡ್ತಾರೆ ಅವ್ರ ಡೈಲಾಗ್ ಅಲ್ಲಿ. ಈಗ ಸಿನಿಮಾಗಳಲ್ಲಿರುವಂತ ಎಲ್ಲ ಆರ್ಟಿಸ್ಟ್ಗಳು ತುಳುನಾಡಿಗೆ ಲೆಜೆಂಡ್ಗಳೇ, ಅವ್ರಿಗೆ ಆದಂತ ಅಭಿಮಾನಿ ಬಳಗಗಳಿದಾವೆ. ಹೇಗೆ ಎಲ್ಲರನ್ನು ಮೈಂಟೈನ್ ಮಾಡಿದ್ದು ಮ್ಯಾಮ್? ಐ ಟೋಲ್ಡ್ ಯು ಅಲ್ಲ, ಸಿ ದಟ್ ಈಸ್ ದ ಥಿಂಗ್. ನಾವು ಒಂದು ಹೋಗ್ಬಿಟ್ಟು ಸಿನಿಮಾ ಮಾಡ್ತೇವೆ ಅಂತ ಹೇಳಿದ ತಕ್ಷಣ ಗೋಲ್ಡನ್ ಮೂವೀಸಿಂದ ದೇ ವಿಲ್ ಸೋ ಹ್ಯಾಪಿ ಆ್ಯಂಡ್ ವೆಲ್ಕಮಿಂಗ್. ನನಗೆ ಸೆಟ್ಟಲ್ಲಿ ಇರುವಾಗ ಗೊತ್ತಾಗ್ತಾ ಇತ್ತು, ಸಿ ಐ ಒನ್ ಲೇಡಿ ಅಲ್ಲಿ ನಿಂತ್ಕೊಂಡು ವರ್ಕ್ ಮಾಡೋವಾಗ ದೇರ್ ಆಲ್ ಕಮ್ಮಿಂಗ್ ಆನ್ ಟೈಮ್, ಒಬ್ಬರು ಕೂಡ ಟೈಮ್ ತಪ್ಪಿಸಲ್ಲ, ಎಲ್ಲ ಟೈಮಿಗೆ ಬರೋದು, ಶಿಸ್ತು ನೋಡಿ. ನಮಗೆ ಆರ್ಟಿಗೆ ನಿಮ್ಗೆ ಗೊತ್ತು ನಮ್ಮ ಮಂಗಳೂರು ಕಡೆ ಹೆಂಗೆ ಅಂತ ಹೇಳ್ಬಿಟ್ಟು, ಅಲ್ಲಿ ಬೆಳಗಿಂದ ಸಂಜೆ ತನಕ ಸಿನಿಮಾ ಮಾಡ್ತೀವಿ, ಸಂಜೆ ನಂತರ ಹೋಗ್ಬಿಟ್ಟು ಡ್ರಾಮಾಗಳು ಮಾಡ್ತಾರೆ, ಥಿಯೇಟರ್ ನಾಟಕಗಳು ನಡೆಯುತ್ತೆ. ಅಷ್ಟು ಸುಸ್ತಾದ 2-3 ಗಂಟೆ ತನಕ ಶೂಟಿಂಗ್ ಮಾಡೋದು ರಾತ್ರಿ, ಪುನಃ ಬೆಳಿಗ್ಗೆ ಟೈಮಿಗೆ ಬರ್ತಾರೆ ನಮ್ಮ ಸಿನಿಮಾ ಶೂಟಿಂಗಿಗೆ ಅಂತ. ಅದು ಕೊಡುವಂಥ ಬೆಲೆ ನಾವು ಕಲೆಗೆ ಅಲ್ಲಿ.
ಪ್ರತಿಯೊಬ್ರು ಆರ್ಟಿಸ್ಟ್ಗಳು ಡ್ರಾಮಾ ಹೋಗೋರೆ, ಡ್ರಾಮಾ ಹೋಗೋರೆ ಅಲ್ಲಿ ಎಲ್ಲ ಡ್ರಾಮಾ ಆರ್ಟಿಸ್ಟ್ಗಳು ಸೆಕೆಂಡ್ ಟೈಮ್ಗೆ ಇಲ್ಲಿ ಬಂದು ಬೆಳಿಗ್ಗೆ ಬರ್ತಾರೆ. ನಿಮ್ಗೆ ಯಾಕೆ ನಿದ್ರೆ ಬರ್ತಾ ಇಲ್ವಾ, ಅದು ಹೌ ಆರ್ ಯು ಪೀಪಲ್? ಇಲ್ಲ ನಮ್ಮ ಕೆಲಸ ಅಲ್ಲ, ನಮ್ಮದು ಕಲೆ ಅಲ್ವಾ, ನಾವು ಮಾಡಬೇಕಾಗ್ತದೆ, ಕಮಿಟ್ ಆಗಿರ್ತೀವಿ ಅಂತ. ದಟ್ ಈಸ್ ದ ಶಿಸ್ತು, ಯುನೋ. ದಟ್ ಈಸ್ ವೈ ಐ ರೆಸ್ಪೆಕ್ಟ್ ದೆಮ್ ಸೋ ಮಚ್. ಟೈಮು, ಒಂದು ನಿದ್ರೆ ಬೇಕು. ಇಲ್ಲ ನಾವು ಬೆಳಗ್ಗೆ ಲೇಟ್ ಬರ್ತೀವಿ, 7 o'clock ಅಂದರೆ 7 o'clock. ಪ್ರತಿಯೊಬ್ರು ಎಂತೆಂಥ ದಿಗ್ಗಜರು, ಯು ಶುಡ್ ಬಿ ನೋಯಿಂಗ್ ಇದೆ ಯಶೋಧ, ನೀವು ನಮ್ಮ ಊರಿನವರೇ. ಲೆಜೆಂಡ್ ಅಲ್ಲಿ ಅವ್ರದೇ ಆದಂತ ಅಭಿಮಾನಿ ಬಳಗ, ಅವ್ರು ಕಂಡ್ರೆ ಪ್ರಾಣ ಬಿಡುವಂತ ಅಭಿಮಾನಿಗಳಿದ್ದಾರೆ ಅಲ್ಲಿ ನಿಮ್ಮಲ್ಲಿ ಇರುವಂತ ಎಲ್ಲಾ ಆರ್ಟಿಸ್ಟ್ಗಳ ಬಗ್ಗೆ. ಅವರಿಂದ ಸಿನಿಮಾಗಳು ಓಡೋದಲ್ಲಿ. ಹಾ, ಸತ್ಯ ಹೇಳ್ಬೇಕಂದ್ರೆ ಹೀರೋಗಳಿಂದಲ್ಲ, ಅಲ್ಲ ಅವರಿಂದ. ಅವರು ಬೇರುಲೇರ ಫ್ರೇಮಲ್ಲಿ ನೋಡಿದ್ರು ಕುಲು ಇಷ್ಟು ಜನ ಇದಾರೆ ಇದರಲ್ಲಿ. ಅದು ಫಸ್ಟ್ ಲೈನ್ ಲೆಜೆಂಡ್, ಸೆಕೆಂಡ್ ಲೈನ್ ಇನ್ನು ಬರೋರು ಎಲ್ಲ ಇದ್ದಾರೆ. ಅದೇ ಹೇಳಿದ್ದು 30 ಜನ ಲೈಕ್ ಫ್ರೇಮಲ್ಲಿ ತುಂಬಿ ಇದ್ದಾರೆ ಜನ ನಮ್ದು ಸಿನಿಮಾದಲ್ಲಿ. ಸೊ ನಿಮ್ಗೆ ರಿಲೀಫೇ ಯಾಕೆ ಸಿಗಲ್ಲ ಅಂತ ಹೇಳಿದ್ರೆ, ಈಗ ಬೇರೆ ಸಿನಿಮಾದಲ್ಲಿ 1-2 ಸೀನಿಗೆ ಬಂದು ಹೋಗ್ತಾರೆ, ನೆಕ್ಸ್ಟ್ ಇನ್ನೊಬ್ರು ಸೆಟ್ ಲಾಟ್ ಬಂದು ಹೋಗ್ತಾರೆ, ಅವ್ರದ್ದು ಸೀನ್ ಮುಗ್ದಿದ ತಕ್ಷಣ ಇದು. ನಮ್ಮಲ್ಲಿ ಇವ್ರು ಇಷ್ಟು ಜನ ಪ್ರತಿಯೊಂದು ಫ್ರೇಮಲ್ಲೂ ಇದ್ದಾರೆ. ಸೊ ಒಬ್ರಿಗೊಬ್ರು ಟಕ್ ಆಫ್ ಅಲ್ಲಿ ಲೈಕ್ ದೇರ್ ಇಸ್ ದಟ್ ಕಾಮಿಡಿ ಆ ಥರ. ಈಗ ಪಿಕ್ಚರ್ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ, ಮೇಡಮ್ ನಮ್ನ ಎಲ್ಲಿ ಕರ್ಕೊಂಡು ಹೋಗೋದು ಟ್ರಿಪ್? ಎಲ್ಲಿಗೆ ಹೋಗೋಣ ಯಶೋಧ? ಫಂಡಿಂಗ್ ಅವರಲ್ಲ, ಹೇಳಿ ಎಲ್ಲಿಗೆ ಹೋಗೋಣ? ಇದೆಲ್ಲ ಪ್ಲಾನ್ ಮಾಡೋಣ. ಹೌದು, ಅಮೃತ ಅವ್ರೆ, ವಿ ಹ್ಯಾವ್ ಟು. ಮರಿಬಾರ್ದು ಆಮೇಲೆ. ನಾಟ್ ಎಟ್ ಆಲ್. ಎಸ್, ನಿಮ್ಗೆ ತುಂಬಾ ಧೈರ್ಯ. ಯಾಕೆ ಅಂತ ಕೇಳಿ. ಯಾಕೆ? ಅವ್ರ ಪಕ್ಕದಲ್ಲೇ ಕೂತ್ಕೊಂಡು, ಗಣೇಶ್ ಸರ್ ಪಕ್ಕದಲ್ಲೇ ಕೂತ್ಕೊಂಡು ಹೇಳ್ತೀರ, ನಿಮ್ ಧೈರ್ಯ ಮೆಚ್ಚಲೇಬೇಕು ಅಂತ. ಅಲ್ಲ, ಅವ್ರಿಗೆ ಮೊದ್ಲೇ ಗೊತ್ತಿದ್ರೆ ನಿಮ್ನ ಹೀರೋಯಿನೇ ಮಾಡ್ಕೊತಿರ್ಲಿಲ್ಲ. ಇಲ್ಲ, ಅದು ಗೊತ್ತಿದ್ದೆ ಹಾಕೊಂಡ. ನಮ್ಮನ್ನ ಇಷ್ಟಪಡೋರು ನಮಗ್ ಬೇಕು. ಕ್ರಶ್ ಅಂತ ಹೇಳಿದ್ರೆ ಆ ತರ ಕ್ರಶ್ ಅಲ್ಲ, ಅದೇ ತರ ಕ್ರಶ್ ಅಂದ್ರೆ ನಂಗೆ ಇಷ್ಟ, ಕ್ರಶ್ ಇದೆ ಈ ತರ ಅಂತ. ಅದು ಇಷ್ಟದಲ್ಲಿ ಎಲ್ಲವೂ ಬರುತ್ತೆ ಅಲ್ಲ ಮ್ಯಾಮ್? ಅಲ್ವಾ? ಯಾ, ಬಟ್ ಮ್ಯಾಮ್ಗೂ ಗೊತ್ತು, ಎಲ್ಲ ಹೀರೋಯಿನ್ಸ್ ಕೂಡ ಸರ್ನ ಅಫ್ಕೋರ್ಸ್ ಇಷ್ಟಪಟ್ಟಿರ್ತಾರೆ. ಅವ್ರ ಮೀಟ್ ಮಾಡಿದಾಗ, ಫಸ್ಟ್ ಮೀಟ್ ಮಾಡಿದಾಗ ಹೇಗಿತ್ತು ಫೀಲ್? ಫಸ್ಟ್ ಟೈಮ್ ಅದೇ ಮ್ಯಾಮ್ ಹೇಳಿದ್ರು ಇನ್ ಪರ್ಸನ್ ನಾನು ನೋಡಬೇಕು ಬನ್ನಿ ಮನೆಗೆ ಅಂತ. ಸೊ ಅವತ್ತು ಹೋದಾಗ ನಂಗೆ ಗೊತ್ತಿರಲಿಲ್ಲ ಆಗಿತ್ತು ಅಂದರೆ ಸರ್ ಇದ್ದಾರೆ ಮನೇಲಿ ಅಂತ. ಓಕೆ, ಆ್ಯಂಡ್ ಅಷ್ಟು ದೊಡ್ಡ ಮನೆ ಕೂಡ ನೋಡಿ ಆಲ್ರೆಡಿ ಫಸ್ಟ್ ಆಫ್ ಆಲ್ ಶಿಲ್ಪಾ ಮ್ಯಾಮ್ನ ನಾನು ಮೀಟ್ ಮಾಡ್ತಾ ಇದ್ದೇನೆ ಅಂತ ಹೇಳುವಾಗ ಹಾಫ್ ನರ್ವಸ್ ಆಗೋಗಿದ್ದೆ. ಮನೆ ನೋಡಿದ ಮೇಲೆ ಫುಲ್ ನರ್ವಸ್ ಆಗಿ, ಇದೆಂತ ಮನೇನಾ ಎಂತ ಇದು ಅಂತ. ಬ್ಯೂಟಿಫುಲ್ ಹೌಸ್. ಆ್ಯಂಡ್ ಅದಾದಮೇಲೆ ಕಮ್ ಇದು ಇವರು ಗಣೇಶ್ ಸರ್ನ ಮೀಟ್ ಮಾಡಿಸ್ತೇನೆ ಬಾ ಅಂತ. ಹಾಂ ಹೌದಾ? ಸೊ ಲೈಕ್ ರಿಯಲಿ ಅನ್ನೋ ಥರ ನನಗೆ. ಆಮೇಲೆ ಅವ್ರನ್ನ ಮೀಟ್ ಮಾಡಿದಾಗ ತುಂಬ ಸರಳ ವ್ಯಕ್ತಿ. ನಾವು ಆನ್ ಸ್ಕ್ರೀನಲ್ಲಿ ಅವ್ರನ್ನ ಹೇಗೆ ನೋಡಿರ್ತೀವಲ್ವ, ಅದಕ್ಕೂ ತುಂಬ ಚೆಂದ ಇದ್ದಾರೆ ರಿಯಲ್ ಆಗಿ ನೋಡೋದಕ್ಕೆ ಅವರು. ಆ್ಯಂಡ್ ತುಂಬ ಸಾಫ್ಟ್ ಸ್ಪೋಕನ್, ಚೆನ್ನಾಗಿ ಮಾತಾಡ್ಸಿದ್ರು. ಆ್ಯಂಡ್ ಅವ್ರ ಬಾಯಲ್ಲಿ ಫಸ್ಟ್ ಟೈಮ್ ನಾನು ಗುಡ್ ಲಕ್ ಅಮೃತ, ಚೆನ್ನಾಗಿ ಮಾಡು, ಆಲ್ ದ ಬೆಸ್ಟ್ ಅಂತ. ಅಮೃತ ಅಂತ ನನ್ನ ಹೆಸರು ಅವ್ರ ಬಾಯಲ್ಲಿ ಕೇಳಿದಾಗಲೂ ಅಷ್ಟೇ, ಯಾಕಂದರೆ ಐ ಹ್ಯಾವ್ ಬೀನ್ ಹಿಸ್ ಬಿಗ್ ಫ್ಯಾನ್. ಸ್ಟಿಲ್ ತುಂಬಾ ಇಷ್ಟ ನನಗೆ ಅವರು ಅಂತ ಹೇಳಿದ್ರೆ. ಅವರ ಮೂವಿ ನೋಡಿದಷ್ಟು ಬಹುಶಃ ನಾನು ಬೇರೆ ಯಾವುದೂ ಮೂವಿನ ನೋಡಿಲ್ಲ. ಸೊ ಅಷ್ಟು ಇಷ್ಟ ನನಗೆ ಅವರು. ಅವ್ರೆಂತ ಇಣುಕಿದ್ದು ಕೇಳಿ. ನೆಕ್ಸ್ಟ್ 2 hours ಇವಾಗ ಹೋಗ್ಲಿ ಅದಕ್ಕೆ. ಸೊ ಗಣೇಶ್ ಸರ್ನ ಮೀಟ್ ಮಾಡಿದ್ದು ಒಂದು ದೊಡ್ಡ ನನ್ನ ಒಂದು ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್. ಸೂಪರ್ ಸೂಪರ್. ನನಗಿಷ್ಟ ಆನೆಸ್ಟ್ಲಿ. ನೀವೆಲ್ಲರೂ ಅನ್ಕೊಳ್ಬೋದು ಗಣೇಶ್ನ ಹೊಗಳಿದ್ರೆ, ಪೀಪಲ್ ಹೂ ಲವ್ ಗಣೇಶ್ ಅಲ್ಲ, ಐ ರಿಯಲಿ ಲೈಕ್, ಬಿಕಾಸ್ ಇಟ್ಸ್ ನಮ್ದೆಲ್ಲ ಪುಣ್ಯ ಯಶೋಧ ಅದೆಲ್ಲ. ಐ ಮೀನ್ ಇಫ್ ದೇ ಲವ್ ಹಿಮ್ ಹ್ಯಾಸ್ ವಿ ವಾಂಟ್ ದ್ಯಾಟ್. ಯಾರಿಗ ಒಂದು ಭಾಗ್ಯ ಸಿಗುತ್ತೆ ದಟ್ ಪೀಪಲ್ ಲವ್ ಹಿಮ್ ಟು ದ್ಯಾಟ್ ಲೆವೆಲ್. ಐ ಫೀಲ್ ಹ್ಯಾಪಿ ವೆನ್ ದೇ ಸೇ ದಟ್. ಐ ಹ್ಯಾವ್ ನೆವರ್ ಫೆಲ್ಟ್ ದಟ್ ಓ ಹೌ ಕ್ಯಾನ್ ಶಿಟ್. ಇಲ್ಲ, ನಾಟ್ ಎಟ್ ಆಲ್. ಯಾರಿಗೆ ಆ ಥರ ಸಿಗುತ್ತೆ ಪುಣ್ಯ ದಟ್ ಯು ಲವ್ ಒನ್ ಆರ್ಟಿಸ್ಟ್ ಸೋ ಮಚ್ ಅಂತ ಹೇಳಿದ್ರೆ? ನಿಮ್ಗೆ ಯಾಕೆ ಅವ್ರು ತುಂಬಾ ಇಷ್ಟ ಆಗಿದ್ದು? ಯಾವಾಗ ಯಾಕೆ ಇಷ್ಟ ಆಗಿದ್ದು? ಅವಾಗ ಆಗ ಈಗಲೂ ಇಷ್ಟ ತಾನೆ? ಆಫ್ ಕೋರ್ಸ್. ಮತ್ತೆ ಅಲ್ಲ, ಈಗ ಬೇರೆ ಬೇರೆ ಕಾರಣಕ್ಕೆ ಹಿ ಈಸ್ ದ ಫಾದರ್ ಆಫ್ ಮೈ ಕಿಡ್ಸ್ ಅಂಥದ್ದೆಲ್ಲ ಅದಕ್ಕೆ ಕೇಳಿದ್ವಿ ಯಾವಾಗ ಅಂತ. ಆಗ ಐ ಡೋಂಟ್ ನೋ ಇಟ್, ವಿ ವರ್ ಆಲ್ ಟು ಯಂಗ್. ಏನೋ ಒಂದು ಎವ್ರಿ ಮೊಮೆಂಟ್ ಇಸ್ ನೈಸ್. ಎಸ್ ಮ್ಯಾಮ್. ಇವಾಗ ನಾನು ಆಗಲೇ ಹೇಳ್ತಾ ಇದ್ದೆ, ನಾನು ತುಂಬ ಸರಳವಾಗಿರ್ತೀರ. ಬಟ್ ಸ್ಟಾರ್ ಪತ್ನಿ ಅಂತ ಬಂದಾಗ ಕೆಲವರನ್ನ ಕಂಡಾಗ ಅವರಲ್ಲಿರುವಂಥ ಹಮ್ಮು ಬಿಮ್ಮು ಅದೆಲ್ಲ ನೋಡಿ ಯವಾ ಅಂತ ಅನಿಸಿದ್ದಿದೆ ನಮ್ಗೆ ಇಷ್ಟು ನಾವು ನೋಡಿದಂಗೆ. ಬಟ್ ನಿಮಗೆ ಅದು ಇಲ್ಲವೇ ಇಲ್ಲ. ಅದನ್ನು ಹೇಗೆ ಮೇಂಟೈನ್ ಮಾಡೋದು ಅಂತ ಹೇಳಿ? ತುಂಬ ಸರಳವಾಗಿರ್ತೀರ, ತುಂಬ ಫ್ರೆಂಡ್ಲಿಯಾಗಿ ಇರ್ತೀರ, ತುಂಬ ಪ್ರೀತಿನ ಮಾತಾಡಿಸ್ತೀರ. ಸೊ ಬೇರೆಯವ್ರನ್ನೂ ನಾವು ನೋಡಿದ್ದೀವಿ, ನೋಡ್ತಾ ಇರ್ತೀವಿ ನಿತ್ಯ.
ನಮ್ಮ ಕೆಲಸದ ನಡುವೆ. ಸೊ ನಿಮ್ಮ ಹಾಗೆ ಇರೋದು ಹೇಗೆ ಅಂತ ಹೇಳಿ? I don't know, I've always been like this. ನಾವ್ ಹೇಳ್ಬೇಕಾದ್ರೆ ಅದು ಬ್ಲಡ್ ಇಂದಾನೆ ಬರುತ್ತೆ ಅನ್ಸುತ್ತೆ. ಬಿಕಾಸ್ ಲೈಕ್ ನಾವು ಅದು ಪರ್ಪಸ್ಫುಲಿ ಮಾಡೋದಲ್ಲ, ನಾವು ಬ್ಲಡ್ ಇಲ್ಲ, ಕೆಲವು ಇಮಿಡಿಯೇಟ್ ಹಿಂಗ್ ಅಲ್ಲ, ಅದು ತೋರ್ಸೋದು ಅವರು ಆಕ್ಚುಲ್ ಆಗಿ ಒಂದು ಒಳಗೆ ಇರುತ್ತೆ, ಅದು ನ್ಯಾಚುರಲ್. ಇನ್ನೊಂದು ತೋರ್ಸೋದೇ ಇರುತ್ತೆ, ಓ ಹೀಗಿರ್ಬೇಕು, ಆ ಮೊಮೆಂಟಲ್ಲಿ ನಾವು ಹೀಗಿರ್ಬೇಕು. ಅದಿಲ್ಲ, ಅವ್ರು ಹಿಂಗಿದ್ದಾರೆ ಹಂಗಿದ್ದಾರೆ. ನಾನು ಹಾಗೆ ಇರ್ತೀನಿ. ಐ ಮೀನ್ ಐ ಹ್ಯಾವ್ ನೆವರ್ ಸಿ, ಐ ಥಿಂಕ್ ನಾನು ಯಾವತ್ತೂ ಕೂಡ ನಾನು ಆಟೋದಲ್ಲೂ ಓಡಾಡ್ತೀನಿ ಯಶೋಧ. ನನ್ನ ಕೆಲಸ ಆಗಬೇಕಂದ್ರೆ ನಾನು ಹೆಂಗೆ ಬೇಕಾ ಮಾಸ್ಕ್ ಹಾಕೊಂಡು ಆಟೋದಲ್ಲಿ ಓಡಾಡ್ತೀನಿ. ನಾನು ಗಾಡಿಗೆ ಕಾಯೋದು, ಡ್ರೈವರ್ಗೆ ಕಾಯೋದು ಮನೆಯಲ್ಲಿ, ಅವೆಲ್ಲ ಸೀನೇ ಇಲ್ಲ. ಆಕ್ಚುಲಿ ನಾನು ಮ್ಯಾಮ್ನ ಫಸ್ಟ್ ಟೈಮ್ ಅದೇ ಮೀಟ್ ಮಾಡಿದಾಗ ಸ್ಟಾರ್ ಹೆಂಡ್ತಿ ಆ್ಯಂಡ್ ಅವರು ಕೂಡ ಅದೇ ಅದಿರುತ್ತಲ್ಲ ಹಾಗೆ. ಬಟ್ ಅವ್ರ ಜೊತೆ ಮಾತಾಡ್ತಾ ಅವರು ಮಗುಗಿಂತಲೂ ಮಗು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು, ಅದಲ್ವಾ ಅಮೃತ, ಹೌದಲ್ವಾ ಅಮೃತ, ಫುಲ್ ಫ್ರೆಂಡ್ಲಿ ಆಗಿ ಫ್ರೆಂಡ್ಲಿ ಎಲ್ಲಿ ಪ್ರೊಡ್ಯೂಸರ್ ಅನ್ನೋ ಒಂದು ಇದು ಕೂಡ ಇರಲಿಲ್ಲ. ಲವ್ ಯು ಮ್ಯಾಮ್. I've always been like this. Make me any work, Yashoda. I want to do wholeheartedly. I want to give my 100%. ಸೂಪರ್. ಪ್ರೊಡ್ಯೂಸ್ ಮಾಡಿದವರು ಎಲ್ಲ ಮೂವಿಯಲ್ಲಿ ಸೆಟಲ್ ಇರ್ತಾ ಇದ್ರು ಸೊ ಕಂಪ್ಲೀಟ್. ನಾನು ಮನೇಲಿ ಬಟ್ ನನಗೆ ಗೊತ್ತಾಗಬೇಕಲ್ಲ ಅದು. ಅಲ್ಲ, ಅವ್ರು ಹೇಳ್ತಾ ಇದ್ರು ತುಲಲ್ಲಿ ಹಿಂಗೆ ಸ್ವಲ್ಪ ಹೆಂಚಿನ ಒಂದು ಪೇರ್ದ ಪ್ಯಾಕೆಟ್ ಹಂಚಿನ ಚಾಂಡಲ್ಲ ಗೊತ್ತಾಗೋಣ ಅಂತ. 4 ಪ್ಯಾಕೆಟ್ ಆಚೆ ಈಚೆ ಆದ್ರೂ ಗೊತ್ತಾಗುತ್ತೆ, ಅಬ್ಸರ್ವ್ ಮಾಡ್ತೇವೆ. ಓಕೆ ಫೈನ್. And that as a producer also I'm very careful. ಒಂದು ಇದು ದುಡ್ಡು ಹಣನ ಹೋಗಿ ಚೆಲ್ಲೋದಲ್ಲ ಯಶೋಧ, ಪ್ರತಿಯೊಂದಕ್ಕೂ ಒಂದು ಎಲ್ಲ ಹಂಗಂದ್ರೆ ನಾನು ಅನ್ಸಿದೆ ನನಗೆ, ಈಗ ನಿರ್ಮಾಪಕರು ಸಿನಿಮಾ ಎಲ್ಲ ಆದ ಬಳಿಕ ಕೂತ್ಕೊಂಡು ಅಯ್ಯೋ ನಾನು ಇಷ್ಟು ಕಳ್ಕೊಂಡೆ ಅನ್ನೋ ಬದಲು ಸೊ ನಾವೇ ಹೋಗಿ ನಿಂತು ಈಗ ಇವ್ರ ಥರ ಮಾಡಿದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ಖರ್ಚಾಯಿತು, ಯಾವುದಕ್ಕೆ ಎಷ್ಟು ನೀಡಿದೆ ಅನ್ನೋದು ಬಂದುಬಿಡುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಏನಂತೀರ ಮ್ಯಾಮ್, ಈಗ ನಿಮಗೆ ನೀವು ನಿರ್ಮಾಪಕಿ ಈ ಸಿನಿಮಾಗಳನ್ನು ಮಾಡಿದ್ದೀರಾ, ಇತ್ತೀಚಿನ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀರಾ. ಸಿನಿಮಾ ಇಷ್ಟು ಹಣ ಅಲ್ಲಿ ಬರುವಾಗ 7 ಕೋಟಿ ಅಂತ ಬರ್ತಾರೆ, ಆಮೇಲೆ 15 ಕೋಟಿ ಆಯಿತು, 20 ಕೋಟಿ ಆಯಿತು ಅಂತ, ಅಥವಾ 100 ಕೋಟಿ ಆಯಿತು ಅಂತ ಕಣ್ಣೀರು ಹಾಕುವಂಥ ಸಾಕಷ್ಟು ಪ್ರೊಡ್ಯೂಸರ್ಗಳನ್ನು ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ದೀವಿ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ನಿಮಗೆ ಬಾರದಂತಹ ಸುದ್ದಿ ಅಲ್ವೇ ಅಲ್ಲ ಅದು. ಸೊ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಇದೆಲ್ಲ ನೋಡುವಾಗ? ಇಲ್ಲ, ಅದಕ್ಕೆ ನಾವು ನಿರ್ಮಾಪಕರಾಗಿ ಇನ್ವಾಲ್ವ್ ಆಗಬೇಕು ಅಂತ ಅನಿಸುತ್ತೆ. ನಾನು ಅದು ಯಾವುದಕ್ಕೆ ಎಷ್ಟು ಬೇಕು ಅಂತ ನಮಗೆ ಗೊತ್ತಿದ್ದರೆ ಐ ಥಿಂಕ್ ಈ ಪ್ರಾಬ್ಲಮ್ಸ್ಗಳೆಲ್ಲ ಬರಲ್ಲ ಅಂತ ಯಶೋಧ. ನನಗೆ ನಾನು ಈ ಥರ ವರ್ಕ್ ಮಾಡೋದು, ಐ ಡೋಂಟ್ ನೋ ಬೇರೆಯವ್ರ ಮೈಂಡ್ಸೆಟ್ ಹೆಂಗಿದೆ, ಮಾಡ್ಕೊಳ್ಳಿ ಸಿನಿಮಾ ಮಾಡಿಕೊಟ್ಟು ಬಿಡಲಿ ಅಂತ. ನನ್ನ ಪ್ರಕಾರ ಆಮೇಲೆ ಅಳೋದಕ್ಕಿಂತ ನಾನೇ ಅದಕ್ಕೆ ಹೊಣೆ ತಗೊಳ್ತೀನಿ, ದಟ್ ನಾನೇ ಒಪ್ಕೊಂಡು ಹಾಕ್ಕೊಂಡಿರೋದಲ್ವ ಅಂತ ಹೇಳ್ಬಿಟ್ಟು ಬೇರೆಯವ್ರನ್ನ ನಾನು ಬ್ಲೇಮ್ ಮಾಡಿ ಏನು ಪ್ರಯೋಜನ. ಲೆಟ್ ಮೀ ಟೇಕ್ ದ ಓನರ್ಸ್ ಅಲ್ವಾ ಅಂತ ಹೇಳ್ಬಿಟ್ಟು ಐ ಇನ್ವಾಲ್ವ್. ಆ್ಯಂಡ್ ಪ್ಲಸ್ ನನಗೆ ದುಡ್ಡಿನ ವಿಷಯಕ್ಕೆ ಮಾತ್ರ ಅಲ್ಲ, ಕೆಲಸದಲ್ಲಿ ಇನ್ವಾಲ್ವ್ ಆಗೋದು ನನಗಿಷ್ಟ. ಒಂದು ಸಬ್ಜೆಕ್ಟ್ನ ನಾನು ಯಾವುದೋ ಒಂದು ಬಿಸ್ನೆಸ್ ಆದರೂ ಮಾಡ್ತಾ ಇದ್ದೀನಿ ಅಂದಾಗ ಬೇರೆದರಲ್ಲೂ ಹಾಗೆ ಅದನ್ನು ಪ್ರತಿಯೊಂದು ಹಂತದಲ್ಲೂ ಎಲ್ಲನೂ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ನನಗಿದೆ. ಅದರಿಂದ ಐ ಥಿಂಕ್ ಐ ಇನ್ವಾಲ್ವ್ ಆಲ್ಸೋ. ದುಡ್ಡು ಮಾತ್ರ ಅಲ್ಲ, ಎಷ್ಟು ಹೋಗ್ತಾ ಇದೆ ಅನ್ನೋ ವಿಷಯ ಅಲ್ಲ. ಐ ಲೈಕ್ ಲರ್ನಿಂಗ್ ಥಿಂಗ್ಸ್. ಸಿನಿಮಾ ಅಂತ ಮಾಡ್ತಿದ್ದಾಗ ಪ್ರತಿ ಹಂತದಲ್ಲೂ ಪ್ರತಿ ಒಂದು ಡಿಪಾರ್ಟ್ಮೆಂಟಲ್ಲೂ ಹೇಗೆ ನಡೆಯುತ್ತೆ ಕೆಲಸ ಅನ್ನೋದು ನಂಗೆ ತಿಳ್ಕೊಳಕ್ಕೆ ಇಷ್ಟ. ಸೂಪರ್ ಮ್ಯಾಮ್. ಸರ್, ಜುಲೈ 24ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅನ್ನೋದನ್ನು ನಾವು ಕನ್ನಡಿಗರು ಮತ್ತು ಅಲ್ಲಿ ತುಳುನಾಡಿನಲ್ಲಿ ಅದೊಂದು ರಿಜಿಸ್ಟರ್ ಮಾಡಬೇಕು ಅವರಿಗೆ ಮೈಂಡಲ್ಲಿ, 24ಕ್ಕೆ ಪಿಕ್ಚರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿ. ಸೊ ನೀವು ಹೇಗೆ ಪ್ರಮೋಷನ್ ಆಕ್ಟಿವಿಟೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಇರುವಂತಹ ಒಂದು ಕೆಲವೇ ದಿನಗಳಲ್ಲಿ? ಸ್ವಲ್ಪ ದಿವಸ ಮಾಡ್ತಾ ಇದ್ದೇವೆ. ಎಸ್ಪೆಷಲಿ ಎಲ್ಲ ನಿಮ್ಗೆ ಗೊತ್ತು, ಸೋಷಿಯಲ್ ಮೀಡಿಯಾ ಓಡಿಂಗ್ಸ್ ಇದೆಲ್ಲ ಆಗುವಷ್ಟು ಕಂಪ್ಲೀಟ್ ಬೆಳಿಗ್ಗೆ ಸ್ಟಾರ್ಟ್ ಆದರೆ ಸಂಜೆ ತನಕ ಅದು. ಇಲ್ಲಿಂದ ಹೋದರೆ, ಈಗ ಬೆಂಗಳೂರಿಂದ ಮಂಗಳೂರು ಹೋದರೆ ಅದೇ ಮಾಡೋದು ಕಂಪ್ಲೀಟ್. ಎಷ್ಟು ಜನ ನನ್ನ ಫಸ್ಟ್ ಸಿನಿಮಾ, ಸೊ ರಿಕ್ವೆಸ್ಟ್ ಮಾಡ್ಬೋದು ತುಂಬ ಜನ ಇದು ಮಾಡಿ ಅಂತ. ಸೊ ಕೇಳ್ತಾ ಇದ್ದೇನೆ, ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ. ಯಾರು ನಾನು ಸಪೋರ್ಟ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದಾರೆ ಅವರೂ ಸಪೋರ್ಟ್ ಮಾಡ್ತಿದ್ದಾರೆ. ಲೈಕ್ ದುಡ್ಡು ಕೊಟ್ಟವರು ಇದ್ದಾರೆ, ಮಾಡಿ ಓಡಿಂಗ್ ಹಾಕಿ ಇದು ಹಾಕಿ. ಸೊ ಅವರಿಗೆ ತುಂಬ ಥ್ಯಾಂಕ್ಸ್. ಬಿಕಾಸ್ ಅವರಿಂದಾನೇ ಈ ಸಿನಿಮಾ ಲೈಕ್ ಅವರ ಸಪೋರ್ಟ್ ಇಲ್ಲದೆ ಆಗಲ್ಲ. ಬಿಕಾಸ್ ಲೈಕ್ ಮಂಗಳೂರಲ್ಲಿ ಒಂದು ಓಡಿಂಗ್ ಆಗಬೇಕಾದ್ರೂ ಅಷ್ಟು ಪ್ರೈಸ್ ಇದೆ, ನಮ್ಮ ತುಳು ಸಿನಿಮಾಕ್ಕೆ ಅಷ್ಟು ಬಜೆಟು ಇಲ್ಲ. ಸೊ ತುಂಬ ಜನ ಅದಕ್ಕೆ ಸಹಾಯ ಮಾಡ್ತಿದ್ದಾರೆ. ಅವರಿಗೆ ತುಂಬ ಥ್ಯಾಂಕ್ಸ್, ದೊಡ್ಡ ಥ್ಯಾಂಕ್ಸ್. ಬಿಕಾಸ್ ಲೈಕ್ ಅದೊಂಥರ ಖುಷಿನೂ ಒಂಥರ ಆನಂದ ಭಾಷೆ ಬರೋದು ಅಂತ ಹೇಳ್ತಾರಲ್ಲ, ಖುಷಿ ಆಗುತ್ತೆ. ಇಂಥವ್ರು ಸಪೋರ್ಟ್ ಮಾಡ್ತಿದ್ದಾರೆ. ಯಾ ಪಾಡೋ ಮಾರ, ನಿನ್ನ ಸಪೋರ್ಟ್ ಹೆಂಗೆ ಏಪಾಗ್ಲು ಉಂಟು, ಏಪಾಗ್ಲ ಕೊರಪ. ಇಲ್ಲ, ನಿಜ ಅದೊಂದು ನನಗೆ ಇವ್ರ ತಂದೆ ಅಲ್ಲ, ನಾನು ಬೆಂಗಳೂರಲ್ಲಿ ನನಗೆ ಮತ್ತು ಗಣೇಶ್ಗೆ ಜಾಸ್ತಿ ಹೋಗ್ಲಿಕ್ಕೆ ಆಗದಿದ್ರು. ದಿ ಎಂಟೈರ್ ಪ್ರಮೋಷನು ಇವ್ರ ತಂದೆ ಎಲ್ಲ ತುಂಬ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರ ಮೇಲಿರೋ ಒಂದು ಪ್ರೀತಿ ಎಲ್ಲರಿಗೂ ಇದೆ ಅಲ್ವಾ. ಎವ್ರಿಬಡಿ ಹ್ಯಾವ್ ಬಿನ್ ಸೋ ಸಪೋರ್ಟಿವ್ ಯಶೋಧ. ಅದೊಂದು ನಾನು ಒಪ್ಕೊಳ್ಬೇಕು, ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಬೇಕು. ನಾನು ಮುಂದೆ ಬಂದು ಅವರ ಸಿನಿಮಾ ಅಂತ ಎಲ್ಲರೂ ಮಾಡ್ತಾ ಇದ್ದಾರೆ, ಅದು ಖುಷಿ. ಮಂಗಳೂರು ಬಿಲ್ಡರ್ಸ್ ಇರ್ಬೋದು, ಈಗ MLS ಇದ್ದಾರೆ ನಮ್ಮ ಬಂಡ, ಎಲ್ಲರೂ ಸಪೋರ್ಟ್. 2.5 ಗಂಟೆಯ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಬೇಕು. ನಗ್ಬಿಟ್ಟು ನೀವು ಥಿಯೇಟ್ರಿಂದ ಆಚೆ ಬರಬೇಕು ಅಂದರೆ ನಮ್ಮ ಸಿನಿಮಾ ನೋಡಿ. ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್. ಎಲ್ಲರೂ ಬಂದು ಪಿಕ್ಚರ್ನ ಥಿಯೇಟ್ರಲ್ಲಿ ನೋಡಿ. ನಮ್ಮ ಕೋಸ್ಟಲ್ ಬೆಲ್ಟ್ ಮಂಗಳೂರು, ಉಡುಪಿ ಆಗಿರ್ಬೋದು, ಈ ಜಾಗದಲ್ಲಿ
ತುಳುವಲ್ಲಿ ರಿಲೀಸ್ ಆಗುತ್ತೆ. ಸೊ ಬೇರೆಲ್ಲ ಕನ್ನಡದಲ್ಲಿ ರಿಲೀಸ್ ಆಗುತ್ತೆ ಸಿನಿಮಾ. ಪಿಕ್ಚರ್ನ ನೋಡಿ ಸಪೋರ್ಟ್ ಮಾಡಿ. ಆಡಿಯನ್ಸ್ಗೆ ಅಂದರೆ ಅಫ್ಕೋರ್ಸ್ ಜನ ಸಿನಿಮಾವನ್ನು ಗೆಲ್ಲಿಸ್ತಾರೆ ಅವ್ರಿಗೆ ಇಷ್ಟ ಆದರೆ. ನಾವು ಅವರಿಗೆ ರಿಕ್ವೆಸ್ಟ್ ಮಾಡಬೇಕು ಅಂತಲೂ ಇಲ್ಲ. ಅವ್ರಿಗೆ ಅನಿಸಿದ್ರೆ ಹಾಂ ಈ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಅನಿಸಿದ್ರೆ ಅವರೇ ಬಂದು ಎತ್ತಿ ಕುಣಿದಾಡ್ಬಿಡ್ತಾರೆ. ಸೊ ಇದೇ ಥರ ಬ್ಲೆಸ್ ಮಾಡ್ತಾರೆ. ಸುಮಾರು ಮಂಗಳೂರಿಂದ ಬರ್ತಾ ಇರೋ ಸುಮಾರು ಸಿನಿಮಾಗಳಿಗೆ ಅವ್ರು ಬ್ಲೆಸ್ ಮಾಡಿದ್ದಾರೆ. ಇದಕ್ಕೆ ಕೂಡ ಮಾಡ್ತಾರೆ ಅನ್ನೋ ಒಂದು ಹೋಪ್ ಇದೆ. ಸೊ ದಟ್ಸ್ ಇಟ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತು ಇಡೀ ಪಿಕ್ಚರ್ ಚಿತ್ರತಂಡ ಜಿ ಕನ್ನಡ ನ್ಯೂಸ್ ಜೊತೆ ಹಲವು ಇಂಟ್ರೆಸ್ಟಿಂಗ್ ವಿಚಾರವನ್ನು ಶೇರ್ ಮಾಡಿಕೊಳ್ತು. ಸೊ ಇದೇ ಜುಲೈ 24ಕ್ಕೆ ಈ ಪಿಕ್ಚರ್ ಸಿನಿಮಾ ಗ್ರ್ಯಾಂಡಾಗಿ ಕನ್ನಡ ಮತ್ತು ತುಳುವಿನಲ್ಲಿ ರಿಲೀಸ್ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಥಿಯೇಟ್ರಿಗೆ ಹೋಗಿ ನಗುವಿನ ಹೊಳೆಯಲ್ಲಿ ಈಜಿ ಬರೋಣ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.